ಸಿಯಾನ್ ಕನ್ನಡ ವೀಕ್ಷಕರೇ, ನಿನ್ನೆ ಆ, ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ. ಇದೊಂದು ಅತ್ಯದ್ಭುತ ಬಜೆಟ್ ಅಂತ ಹೇಳಿ ಮಾಧ್ಯಮಗಳು ಹೇಳ್ತಾ ಇದಾವೆ. ವಿರೋಧ ಪಕ್ಷ ಇದನ್ನ ಜನ ವಿರೋಧಿ ಬಜೆಟ್ ಅಂತ ಕರೀತಾ ಇದ್ದಾರೆ. ಮತ್ತು 12 ಲಕ್ಷ ತೆರಿಗೆ ವಿನಾಯಿತಿಯನ್ನ ಐತಿಹಾಸಿಕ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಇದು ಕೇವಲ ಸುಳ್ಳು, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಹೇಳಿ ಕೆಲವು ವಿಶ್ಲೇಷಕರು ಮತ್ತು ವಿರೋಧ ಪಕ್ಷಗಳು ಹೇಳ್ತಾ ಇದಾವೆ. ಹಾಗೆ ಈ ಬಜೆಟ್ ಅಲ್ಲಿ ನಿಜವಾಗ್ಲೂ ಜನರಿಗೆ ಅನುಕೂಲ ಆಗಿದೆಯಾ, ಕೃಷಿಕರಿಗೆ ಅನುಕೂಲ ಆಗಿದೆಯಾ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆಯಾ, ಮತ್ತು ಕೆಲವು ಸತ್ಯಗಳನ್ನ ಮುಚ್ಚಿಡ್ಲಾಗಿದೆ, ಇದೊಂಥರ ಮುಚ್ಚಿಟ್ಟಿರೋ ಬಜೆಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನ ಕುರಿತಂತೆ ಚರ್ಚೆ ಮಾಡೋಣ. ನಮ್ಮ ಜೊತೆಲಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ವಿಶೇಷ ಆರ್ಥಿಕ ತಜ್ಞರಾದಂತಹ ಕೇಶವ್ ಸರ್, ಪ್ರೊಫೆಸರ್ ಕೇಶವ್ ಸರ್. ಇವತ್ತಿನ ಚರ್ಚೆಗೆ ಸ್ವಾಗತ. ನಮಸ್ಕಾರ ಸರ್. ಸರ್, ಈ ಬಜೆಟ್ ನೀವು ಈಗಾಗಲೇ ಸಾಕಷ್ಟು ಎಲ್ಲ ಹೇಳಿರ್ತೀರ, ಆದ್ರೆ ನಾವು ಬೇರೆ ತರ ನಮ್ಮ ಚರ್ಚೆ ಇರುತ್ತೆ. ಸೊ ಇಲ್ಲಿ ಈ ಬಜೆಟ್ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್. ಯಾವುದೇ ಒಂದು ಆಯವ್ಯಯವನ್ನ ನಾವು ವಿಶ್ಲೇಷಣೆ ಮಾಡುವಾಗ ಆಗಿನ ಕಾಲಘಟ್ಟದ ಅನಿವಾರ್ಯತೆ ಏನು, ಮತ್ತೆ ಅದಕ್ಕೆ ಮತ್ತೆ ಜನರ ಆಶೋತ್ತರಗಳೇನು, ಅದಕ್ಕೆ ಸ್ಪಂದಿಸಿದ್ಯಾ ಅನ್ನುವಂಥದ್ದನ್ನ ನೋಡ್ಕೊಂಡ್ರೆ ನಾವು ಒಂದು ಆಯವ್ಯಯ ಈ ಜನಕ್ಕೆ ಒಳ್ಳೇದ್ ಮಾಡುತ್ತೆ, ಈ ದೇಶಕ್ಕೆ ಒಳ್ಳೇದ್ ಮಾಡುತ್ತೆ ಅಥವಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಈಗ ವಿಶ್ವದಲ್ಲಿ ಟ್ರಂಪ್ ಅವರು ಯಾವಾಗ ನಮ್ಗೆ ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಆಗಿ ಇವನ್ ಅವರು ಎಲೆಕ್ಟ್ ಆದ್ರು, ಅವಾಗಿಂದನು ಒಂದಷ್ಟು ಅನಿಶ್ಚಿತತೆಗಳ ಕಾರ್ಮೋಡ ಜಾಸ್ತಿ ಆಯ್ತು. ಅವರು ಇವನ್ ಅವರ ಮಿತ್ರ ದೇಶಗಳಾದಂತಹ ಮೆಕ್ಸಿಕೋ, ಕೆನಡಾಗಳ ಮೇಲೆ 25% ನಾನು ಟ್ಯಾರಿಫ್ ಹಾಕ್ತೀನಿ ಅಂತ ಬಹಿರಂಗವಾಗಿ ಹೇಳಕ್ ಶುರು ಮಾಡಿದ್ರು. ಈಗಾಗಲೇ ಹಾಕಿರೋದನ್ನು ಗಮನಿಸಿದ್ದಾರೆ. ಹಾಗೆ ಇಂಡಿಯಾಗೂ ಚೈನಾಗೂ ಅವರು ಥ್ರೆಟ್ ಮಾಡಿದ್ರು, ನೀವೇನಾದ್ರೂ ನಿಮ್ಮ ಟ್ಯಾರಿಫ್ಸ್ ಅನ್ನ ಕಡಿಮೆ ಮಾಡದೇ ಇದ್ರೆ ನಾವು ನಿಮ್ಮ ಮೇಲೂ ಇದನ್ನ ವಿಧಿಸ್ತೀವಿ ಅನ್ನುವಂಥದ್ದನ್ನ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ಈ ಅನಿಶ್ಚಿತೆ ಅನ್ನೋದೇ ಒಂದು ಕಾಯಂ ಆದಂತ ನಿಶ್ಚಿತವಾದಂತ ಅಂಶ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಆಮೇಲೆ ಕಳೆದ 4 ವರ್ಷಗಳಲ್ಲಿ ಕೋವಿಡ್ ನಂತರ ನಮ್ಗೆ ಪ್ರಥಮ ಬಾರಿಗೆ ಗ್ರೋತ್ ರೇಟ್ ಇಷ್ಟೊಂದು ಡಿಪ್ ಆಗಿದ್ದು, 6.4% ಏನು ಗ್ರೋತ್ ರೇಟ್ ಆಗಿದೆ. ಸೊ ಅದು ಡಿಪ್ ಆಗಿದ್ದು ಫಸ್ಟ್ ಟೈಮ್. ಸೊ ನಾವ್ ಯಾವಾಗ್ಲೂ 8% ಬರ್ತಾ ಇದೀವಿ. ನಮ್ಗೆ ವಿಕಸಿತ ಭಾರತ ಆಗ್ಬೇಕು ಅಂತಂದ್ರೆ ನಾವು ಕಡೆ ಪಕ್ಷ 20 ವರ್ಷ ನಮ್ಗೆ 8% ಗ್ರೋತ್ ಇರಬೇಕು ಈ ದೇಶದಲ್ಲಿ, ಅಂದ್ರೆ ಭಾರತ ಅಭಿವೃದ್ಧಿಯ ಭಾರತ ಆಗ್ಬೇಕು ಅಂತಂದ್ರೆ. ಸೊ ಇಂಥ ಒಂದು ಹಿನ್ನೆಲೆಯಲ್ಲಿ ಈ ಆಯವ್ಯಯವನ್ನ ಮಂಡಿಸ್ತಾರೆ. ಸೊ ಈ ಆಯವ್ಯಯನ ಮಂಡಿಸುವಾಗ ಇದ್ದಂತಹ ಸನ್ನಿವೇಶಗಳನ್ನ ನಾನು ನಿಮ್ಗೆ ವಿವರಿಸಿದ್ದೀನಿ. ಸೊ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದನ್ನ ಏನು ಅಂತಂದ್ರೆ, ಒಂದು ಅಮೆರಿಕದ ಅಧ್ಯಕ್ಷರ ಪ್ರೊಟೆಕ್ಷನಿಸಂ ನೀತಿಗಳಿಂದ ಪ್ರಪಂಚದ ಎಲ್ಲ ದೇಶಗಳಿಗೂ ಭಾರತಕ್ಕೂ ಆಗಬಹುದಾದಂತಹ ತೊಂದರೆಗಳು, ಆರ್ಥಿಕ ತೊಂದರೆಗಳನ್ನ ಎದುರಿಸುವುದು ಹೇಗೆ. ಎರಡನೇದು, ವಿಶ್ವದಲ್ಲಿ ಈಗ ಹೆಚ್ಚುತ್ತಿರುವಂತ ಈ ಅನಿಶ್ಚಿತತೆಯೇ ನಿಶ್ಚಿತ ಅನ್ನುವಂತ ಸನ್ನಿವೇಶವನ್ನ ಎದುರಿಸುವಂತ ವಿಧಾನ. ಮೂರನೆಯದು, ಭಾರತ ಈಗ ವಿಕಸಿತ ಭಾರತ ಆಗ್ಬೇಕು ಅಂತಂದ್ರೆ ಎಲ್ಲ ನಮ್ಗೆ ರಂಗರಾಜನ್ ಅವರು ಸೇರಿದಂತೆ ಅನೇಕ ಸ್ಟಡೀಸ್ ಹೇಳುವಂಥದ್ದು 7-8%, ಕನಿಷ್ಠ ಪಕ್ಷ ಒಂದು 8% ನಮ್ಗೆ 20 ವರ್ಷ ಬೆಳವಣಿಗೆ ಆದ್ರೆ, ಇನ್ನು 22 ವರ್ಷ ಇದೆ, ಆದ್ರೆ ನಮ್ಗೆ ವಿಕಸಿತ ಭಾರತ ಆಗ್ತೀವಿ ಅನ್ನುವಂಥದ್ದನ್ನ, ಅಭಿವೃದ್ಧಿ ಹೊಂದಿದ ಭಾರತ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಮೂರನ್ನೂ ಅಂಶಗಳನ್ನ ಇಟ್ಕೊಂಡು ಈ ಆಯವ್ಯಯವನ್ನ ಮಂಡಿಸ್ತಾರೆ. ಆಮೇಲೆ ಏನು ಇಲ್ಲಿ ಸ್ಪೆಷಾಲಿಟಿ ಏನು, ಇದದ್ದು ವೀಕ್ನೆಸ್ ಏನು, ಎರಡು ನಾನು ಹೇಳ್ತೀನಿ ನಿಮ್ಗೆ. ಮುಖ್ಯವಾಗಿ ಏನು ಅಂತಂದ್ರೆ, ಅವರು ಗಮನಿಸಿರುವಂತಹದ್ದು 4 ಅಂಶಗಳನ್ನ, ಒಂದು ಈ ಅಭಿವೃದ್ಧಿಯ ಈ 3 ಅಂಶಗಳನ್ನ ಏನ್ ಹೇಳಿದೆ, ಇವುಗಳನ್ನ ಫೇಸ್ ಮಾಡಿ ನಾವು ಅಭಿವೃದ್ಧಿನ ಸಾಧಿಸ್ಬೇಕು ಅಂದ್ರೆ ಆಯವ್ಯಯ ಹೇಳುವಂಥದ್ದು ನಮ್ಗೆ, ನಾವು ಕೃಷಿಗೆ ಹೆಚ್ಚು ಮಹತ್ವ ಕೊಡ್ತೀವಿ, MSMEಗೆ ಮಹತ್ವ ಕೊಡ್ತೀವಿ, ಹೂಟೆಗೆ ಮಹತ್ವ ಕೊಡ್ತೀವಿ, ರಫ್ತಿಗೆ ಮಹತ್ವ ಕೊಡ್ತೀವಿ ಅಂತ. ಈ ಈ 4 ಎಂಜಿನ್ ಇಟ್ಕೊಂಡು ನಾವು ಅಭಿವೃದ್ಧಿಯತ್ತ ಸಾಕ್ತೀವಿ. ಈ 4 ಎಂಜಿನ್ಗಳಿಗೆ ಇಂಧನ ಯಾವುದು ಅಂತಂದ್ರೆ, ಅದಕ್ಕೆ ರಿಫಾರ್ಮ್ಸ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಆಮೇಲೆ ಏನು ನಿಮ್ಮ ಸ್ಪಿರಿಟ್ ಏನು, ಗೈಡಿಂಗ್ ಸ್ಪಿರಿಟ್ ಏನು, ಅಥವಾ ಇದರ ಮುನ್ನಡೆಸಲಿಕ್ಕೆ ನಿಮ್ಗಿರುವಂತಹ ಚೈತನ್ಯ ಶಕ್ತಿ ಯಾವುದು ಅಂದ್ರೆ, ಎಲ್ಲರನ್ನ ಒಳಗೊಳ್ಳುವಂತಹ ಆರ್ಥಿಕತೆಯ ಕಡೆಗೆ ನಾವು ಧಾವಿಸ್ಬೇಕು ಅನ್ನೋಂಥದ್ದು ಇದು ಅಂತ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ನಿಮ್ದು ಗುರಿ ಏನು ಅಂತಂದ್ರೆ, ವಿಕಸಿತ ಭಾರತ ಅಂದ್ರೆ ಅಭಿವೃದ್ಧಿ ಹೊಂದಿದ ಭಾರತ ನಮ್ದು ಗುರಿ ಅಂತ. ಸೊ ಇದನ್ನ ಗಳಿಸ್ಲಿಕ್ಕೆ 6 ಕ್ಷೇತ್ರಗಳಲ್ಲಿ ನಾವು ಸುಧಾರಣೆಗಳನ್ನ ಮಾಡ್ತೀವಿ ಅಂತಾನು ಹೇಳ್ತಾರೆ. ಒಂದು ತೆರಿಗೆ, ಇನ್ನುವಂಥದ್ದು ಪವರ್ ಸೆಕ್ಟರು, ಇನ್ನೊಂದೊಂದು ನಗರದ ಅಭಿವೃದ್ಧಿ, ಇನ್ನೊಂದು ಮೈನಿಂಗ್, ಇನ್ನೊಂದು ಫೈನಾನ್ಷಿಯಲ್ ಸೆಕ್ಟರ್,
ಆಮೇಲೆ ರೆಗ್ಯುಲೇಟರಿ ಯಾವ್ಯಾವ್ದು ಏಜೆನ್ಸಿ ಇದೆ ಅದರ ಸುಧಾರಣೆಗಳು ಅನ್ನುವಂಥದ್ದು ಇಷ್ಟು ಬ್ಯಾಕ್ಗ್ರೌಂಡ್ ಅಲ್ಲಿ ಈ ಆಯವ್ಯಯವನ್ನ ನಾವು ನೋಡ್ಬೇಕಾಗತ್ತೆ. ಸೊ ಒಟ್ಟು ಬಜೆಟಿನ ಗಾತ್ರ ಈಗ 50 ಟ್ರಿಲಿಯನ್ ಅಂತ ಹೇಳ್ಬೋದು, 50.65 ಲಕ್ಷ ಕೋಟಿ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ನಂಬರ್ ಹೇಳ್ಬೇಕು ಅಂದ್ರೆ. ಸೊ ಈ ಗಾತ್ರ ಇಷ್ಟು ದೊಡ್ಡದು ಇದೆಯಲ್ಲ, ಇದರಲ್ಲಿ ಏನೇನು ಒಳಗಡೆ ಒಳಮರ್ಮ ಏನು ಅಂತ ನೀವು ಅವಾಗಲೇ ಕೇಳ್ತಾ ಇದ್ದೀವಿ. ಇದರಲ್ಲಿ ಒಂದೇನು ಅಂತಂದ್ರೆ ಫಿಸ್ಕಲ್ ಡೆಫಿಸಿಟ್ ನ 4.4% GDP-ಗೆ ತೋರಿಸಿರುವಂತದ್ದು ಒಂದು ಶ್ಲಾಘನೀಯ ಅಂಶ. ಯಾಕೆಂತಂದ್ರೆ ಒಂದು ನಮ್ಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಇರುತ್ತೆ. ಸೊ ಅದರ ಪ್ರಕಾರ ನಾವು 3%, 3.5% ಒಳಗಡೆ ನಾವು ನಮ್ಮ ಡೆಫಿಸಿಟ್ ನ ಇಟ್ಕೋಬೇಕಾಗತ್ತೆ. ಆದ್ರೆ ಈಗ ಕೋವಿಡ್ ನಂತರ ಅದನ್ನ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದರಿಂದ, ಅದೇ ಎಮರ್ಜೆನ್ಸಿ ಟೈಮ್ಸ್ ಅಲ್ಲಿ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ಅದನ್ನ ಕ್ರಮೇಣ 9% ಕಡಿಮೆ ಮಾಡಿ ಮಾಡಿ ಈಗ 4.4 ಕಳೆದ ಆಯವ್ಯಯದಲ್ಲಿ 4.9% ಇತ್ತು, ಈಗ 4.4%ಗೆ ಅದು ಬಂದಿದೆ. ಕಳೆದ ವರ್ಷ 4.8 ಇತ್ತು, ಈಗ 4.4 ಬಂದಿದೆ. ಸೊ ಏನಪ್ಪ ಇದರಲ್ಲಿ ಯಾವ್ದು ಅಂಶ ನನಗೆ ಅಷ್ಟು ಸಮಾಧಾನ ಇನ್ನೂ ಕೊಡ್ಲಿಲ್ಲ ಅನ್ನುವಂಥ ಅಂಶನು ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಇದರದ್ದು ಒಳಮರ್ಮಗಳನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವೇನು ಕೆಪೆಕ್ಸ್ ಅಂತ ಕರಿತೀವಿ, ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಸಾಲ ಮಾಡ್ತೀವಿ, ಆ ಸಾಲ ಮಾಡುವಂತಹ ಎಕ್ಸ್ಪೆಂಡಿಚರ್ನ ಅಂದ್ರೆ ಸಾಲ ಮಾಡೋದು ಯಾಕೆ ಅಂತಂದ್ರೆ ನಾವು ಅದನ್ನ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು, ರೋಡ್ ಇರ್ಬೋದು, ರೈಲ್ವೆ ಲೈನ್ಸ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ಇವುಗಳನ್ನ ನಿರ್ಮಾಣ ಮಾಡಲಿಕ್ಕೆ ಬಳಸ್ತಾರೆ. ಅದಕ್ಕೆ ನಾವು ಕ್ಯಾಪೆಕ್ಸ್ ಅಂತ ಕರಿತೀವಿ, ಪಾಪ್ಯುಲರ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಅದರಲ್ಲಿ ಏನು ಅಂದ್ರೆ 25-26ನೇ ಇಸ್ವಿಯಲ್ಲಿ ಅದು 11 ಟ್ರಿಲಿಯನ್ ಅನ್ಕೊಳ್ಳಿ, 11,11,21,000 ಕೋಟಿ ರೂಪಾಯಿಗಳು. ಸೊ ಏನು ಇದರಲ್ಲಿ ಯಾಕೆ ನನಗೆ ಒಂದ್ ಸ್ವಲ್ಪ ಅಷ್ಟು ಸಮಾಧಾನ ತರಲಿಲ್ಲ ಅಂತಂದ್ರೆ, ಕಳೆದ ಆಯವ್ಯಯದಲ್ಲಿ ನಾವು ನಿರ್ಮಲಾ ಸೀತಾರಾಮನ್ ಜಿ ಅವರು ಮಂಡಿಸುವಾಗ ಆಯವ್ಯಯದಲ್ಲಿ ಅವರು ಹೇಳಿದ್ದು, ಕಳೆದ ಆಯವ್ಯಯದಲ್ಲಿ ಕೂಡ 11 ಲಕ್ಷ 11 ಒಂದು ಒಳ್ಳೆ ಮ್ಯಾಜಿಕ್ ನಂಬರ್ ಕೊಟ್ಟಿದ್ರು ನಮ್ಗೆ, 11 ಟ್ರಿಲಿಯನ್ 11 ಲಕ್ಷ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿದೆ. ಅದು ಈ ಸರಿ ಅವರು ರಿವೈಸ್ಡ್ ಎಸ್ಟಿಮೇಟ್ಸ್ ಅಲ್ಲಿ ನಮ್ಗೆ ಹೇಳಿದ್ದೇನು ಅಂತಂದ್ರೆ 10.18 ಲಕ್ಷ ಕೋಟಿ ಖರ್ಚು ಮಾಡಿದೀವಿ ಇದ್ರ ಮೇಲೆ ಅಂತ. ಆದ್ರೆ ಬಹುತೇಕ ನಮ್ಗೆ ಹೇಳಿದ್ದಕ್ಕಿಂತ ಸುಮಾರು ಒಂದು 82 ಲಕ್ಷ ಕೋಟಿಯಷ್ಟು ಕಡಿಮೆ ಆಯ್ತು, ಅಂದ್ರೆ 82 ಲಕ್ಷ ಕಡಿಮೆ ಆಯ್ತು ಅನ್ನೋಂಥದ್ದು. ಸೊ ಅಂದ್ರೆ ಇಷ್ಟಿದ್ರೆ ಇನ್ನಷ್ಟು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇತ್ತು ಅಂತ ಮೊದಲನೇದು, ಇನ್ನಷ್ಟು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಇತ್ತು ಅಂತ ಮೊದಲನೇದು. ಎರಡನೇದು, ಅದಕ್ಕೆ ಕಾರಣ ಕೊಟ್ಟಿರೋದು ಸರ್ಕಾರ, ಕಾಲಮಿತಿ ಕಡಿಮೆ ಇತ್ತು ನಮ್ಗೆ, 8 ತಿಂಗಳಿತ್ತು, ಹಾಗಾಗಿ ಅದನ್ನ ಪೂರ್ಣವಾಗಿ ನಾವು ಅಷ್ಟು ಖರ್ಚು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು. ಆದ್ರೆ ಓಕೆ, ಅದನ್ನೂ ಒಪ್ಪುವ ಅಂತ ಅಂಶ ಅಂದ್ರು. ಈಗ ಇನ್ಕ್ರೀಸ್ ಏನಾಗಿದೆ, ಅದರಿಂದ ಇನ್ಕ್ರೀಸ್ ಏನಿದೆ ಅದು ಕೇವಲ 3.7% ಮಾತ್ರ ಇನ್ಕ್ರೀಸ್ ಆಗಿದೆ. ನೀವು 10.18 ಲಕ್ಷ ಕೋಟಿ ನಾವು ಒಪ್ಕೊಂಡು 11.21 ಲಕ್ಷ ಕೋಟಿ ಈ ಸರಿ ಏನು ನಾವು ಈ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ರೋಡ್ಸ್ ಮೇಲೆ, ರೈಲ್ವೇಸ್ ಮೇಲೆ ಖರ್ಚು ಮಾಡ್ತೀವಿ ಅಂತ ಕೆಪೆಕ್ಸ್ ಹೇಳಿದ್ದಾರೆ. ಅದರಿಂದ ನಮಗೆ ಇನ್ಕ್ರೀಸ್ ಆಗುವಂತ ಅಂಶ ತುಂಬಾ ಕಡಿಮೆ ಮಟ್ಟದ್ದು. ಒಂದು ವೇಳೆ ಅದು ಇನ್ನಷ್ಟು ಜಾಸ್ತಿ ಆಗಿದೆ, ಒಂದು 10% ಹೆಚ್ಚಳ ಆಗಿದ್ರೆ ಅವಾಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ನೂ ಜಾಸ್ತಿ ಬರ್ತಾ ಇತ್ತು. ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ಪ್ರೈವೇಟ್ ಕೂಡ ಕ್ಯಾಪೆಕ್ಸ್ ಜಾಸ್ತಿ ಆಗ್ಬೇಕು, ಅವ್ರದ್ದು ಕ್ಯಾಪಿಟಲ್ ಫಾರ್ಮೇಶನ್ ಜಾಸ್ತಿ ಆದ್ರೆ ಭಾರತ ಅಭಿವೃದ್ಧಿ ಕಡೆಗೆ ಹೆಚ್ಚು ಸಾಗಕ್ಕೆ ಅನುಕೂಲ ಆಗುತ್ತೆ ಅಂತ. ಅದು ಇನ್ನು ನಾವು ಅನ್ಕೊಂಡಿದ್ದ ನಿರೀಕ್ಷಿತ ಮಟ್ಟಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ಸರ್ಕಾರನೇ ಮುಂದೆ ನಿಂತು ನಾವಿಷ್ಟು ಖರ್ಚನ್ನ ಮಾಡ್ತೀವಿ, ಪೂರಕವಾದಂತ ನಿಮ್ಗೆ ವಾತಾವರಣವನ್ನ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಅವರು ಮುಂಚೂಣಿಯಲ್ಲಿ ಬಂದಿದ್ರಿಂದ ಒಂದಷ್ಟು ದೇಶದ ಅತ್ಯುತ್ತಮ ಕೆಲಸಗಳು ಆಗ್ಲಿಕ್ಕೆ ಶುರು ಆಯ್ತು. ಆದ್ರೆ ಈಗ ಇದು ಇನ್ಕ್ರೀಸ್ ಸಮಾಧಾನ ತಂದಿಲ್ಲ. ಮಾಡಿರೋದು 10.21 ಲಕ್ಷ ಕೋಟಿ ಒಳ್ಳೇದಲ್ವಾ ಅಂದ್ರೆ ಖಂಡಿತ ಒಳ್ಳೇದೆ, ಇನ್ನಷ್ಟು ಹೆಚ್ಚು ಆಗಿದ್ದಿದ್ರೆ. ಯಾಕಂದ್ರೆ ಕಳೆದ ಬಾರಿನೇ ನಾವು ಎಸ್ಟಿಮೇಟ್ ಮಾಡಿದ್ದಕ್ಕಿಂತನೂ ಅದು ಕಡಿಮೆ ಖರ್ಚು ಮಾಡಿರೋದು ಒಂದು. ಎರಡನೇದು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದಿದ್ರೆ ಇನ್ನಷ್ಟು ಒಳಿತಾಗ್ತಿತ್ತು ಅನ್ನುವಂಥದ್ದು. ಆಮೇಲೆ ಇಡೀ ಇವಾಗ ಚರ್ಚೆ ನಮ್ಗೆ ನೀವು ಗಮನಿಸಿದ್ರೆ ನನಗೆ ಸಾಕಷ್ಟು ಕರೆನೋ ಮಾಡುವಂಥವ್ರೆಲ್ಲರೂ ಕೇಳ್ತಿರುವಂತ ವಿಚಾರಗಳೇನು ಅಂತಂದ್ರೆ, ಈ ಆಯವ್ಯಯದಲ್ಲಿ ನಮಗೆ ತೆರಿಗೆ ಭಾರ ಕಡಿಮೆ ಆಗಿದೆಯಂತೆ, ಎಷ್ಟು ಮಟ್ಟಿಗೆ ಕಮ್ಮಿ ಆಗಿದೆ ಅನ್ನುವಂಥದ್ದನ್ನ ಪದೇ ಪದೇ ನಮಗೆ ಕರೆ ಮಾಡಿ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಇದಕ್ಕಾಗಿ ನಾನು ಇದನ್ನ ಒಂದು ವಿಚಾರ ನಿಮ್ಗೆ ಹೇಳ್ಬೇಕು. ಏನಂತಂದ್ರೆ, ಈಗ ನಾನು ಅವಾಗಲೇ ಹೇಳಿದೆ 3 ಪ್ರಮುಖ ಅಂಶಗಳು ಇವಾಗ ನಮಗೆ ಕಾಣಿಸ್ತಾ ಇದೆ. ಜಗತ್ತಿನಲ್ಲಿ ಅನಿಶ್ಚಿತತೆ ಇದೆ, ಟ್ರಂಪ್ ಅವರು ಪ್ರೊಟೆಕ್ಷನಿಸಂ ನೀತಿ ಇದೆ. ಸೊ ನಮ್ಮಲ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನ ನಾವು ಹೆಚ್ಚು ಮಾಡಬೇಕು. ಅಂದ್ರೆ ಜನರು ಖರ್ಚು ಮಾಡಬಹುದಾದ ಆದಾಯ ಅವ್ರ ಹತ್ರ ಹೆಚ್ಚಿದ್ರೆ ಅವರು ಬೇಡಿಕೆಯನ್ನ ಹೆಚ್ಚಿಗೆ ಸಲ್ಲಿಸ್ತಾರೆ. ಅವ್ರ ಬೇಡಿಕೆ ಹೆಚ್ಚಿಗೆ ಸಲ್ಲಿಸಿದಾಗ ಮಾರುಕಟ್ಟೆಗೆ ಉತ್ತೇಜನ ಸಿಗುತ್ತೆ. ಅಂದ್ರೆ
ನಾನು ಈಗ ನಂತರ ನಾನು ಖರ್ಚು ಮಾಡಬಹುದಾದ ಆದಾಯ ಜಾಸ್ತಿ ಆದ್ರೆ ಸಹಜವಾಗಿ ನಾನು ಮಾಡುವ ಕೆಲಸ ಏನು, ನಾನು ಮುಂದಿನ ವರ್ಷ ಇದನ್ನೇನೋ ತಗೋಬೇಕು ಅಂತಿದ್ದೆ ಅದನ್ನ ಈಗಲೇ ತಗೋಬಹುದಾ, ಅಥವಾ ನಾನೇನೋ ಒಂದು ಸಾಲ ಇತ್ತು ಅದನ್ನ ಕಟ್ಬೋದಾ, ಈ ತರದ ಒಂದು ಯೋಚನೆ ಮಾಡ್ತೀವಿ. ಸೊ ಇದನ್ನ ಯಾವಾಗ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಡಿಮ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ, ಡಿಮ್ಯಾಂಡ್ ಆಗಿ ಕನ್ವರ್ಟ್ ಆದಾಗ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಬೇಡಿಕೆ ಜಾಸ್ತಿ ಆದಾಗ ಪ್ರೊಡಕ್ಷನ್ ಆಕ್ಟಿವಿಟೀಸ್ಗೂ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಉದ್ಯೋಗನೂ ಸೃಷ್ಟಿ ಜಾಸ್ತಿ ಆಗುತ್ತೆ ಅಂತ. ಮತ್ತೆ ನಾವು ಕಳೆದ ಇಷ್ಟು 11 ಬಜೆಟ್ಗಳನ್ನು ನೀವು ಗಮನಿಸಿದ್ರೆ ನಾವು ಒಂದು ವಿಚಾರವನ್ನ ನಾವು ಸರಿಯಾಗಿ ತಿಳ್ಕೊಬೇಕೇನು ಅಂತಂದ್ರೆ, ತೆರಿಗೆದಾರರಿಗೆ ಯಾವಾಗ್ಲೂ ಏನು ಅಂತಂದ್ರೆ, ಇವನ್ ನಿರ್ಮಲಾ ಸೀತಾರಾಮನ್ ರವರು ಕೂಡ ಹೇಳೋದು, ಅವರು ತುಂಬಾ ದೇಶದ ಒಳ್ಳೆಯ ಕಾರ್ಯನ ಮಾಡ್ತಿದ್ದಾರೆ, ಅವ್ರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಅಂತ ನೀವು ಪ್ರತಿ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ನೋಡ್ತಿರ್ತೀರಿ. ಅದು 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿದ್ದು ಬಿಟ್ರೆ, ಅದು ನೀವು ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ತೆರಿಗೆದಾರರಿಗೆ ಅಂತ ಕೊಟ್ಟಂತದ್ದು ನಮಗೆ ತುಂಬಾ ದೊಡ್ಡದಾಗಿ ಏನು ಕಾಣಿಸ್ತಾ ಇರಲಿಲ್ಲ. ಸೊ ಈಗ ಒಂದು ತೆರಿಗೆದಾರರಿಗೆ ಅನುಕೂಲ ಮಾಡಿಕೊಟ್ರೆ, ಅಂದ್ರೆ ಅವ್ರಿಗೆ ಅನುಕೂಲ ಅಂದ್ರೆ ಏನು ಅಂತಂದ್ರೆ, ನಿಮ್ಮ ಹಾನೆಸ್ಟಿ, ನೀವು ಕಟ್ತಾ ಇದ್ದೀರಿ, ನೀವು ಹಾನೆಸ್ಟ್ ಇದ್ದೀರಿ, ನಿಮ್ಗೆ ನಾವು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತೀವಿ ಅನ್ನೋದ್ರಿಂದ ಎರಡು ಅಂಶಗಳು ನಮ್ಗೆ ಪರಿಣಾಮಕಾರಿಯಾಗಿ ಆರ್ಥಿಕತೆಗೆ ಒಳಿತಾಗುತ್ತೆ. ಮೊದಲನೆಯ ಅಂಶ ನೀವು ಗಮನಿಸಿ, ಮೊದಲನೇ ಅಂಶ ಏನು, ನಮ್ಮಲ್ಲಿ ಉಳಿಯುತ್ತೆ ಹೆಚ್ಚು, ಯಾರು ತೆರಿಗೆ ಕಟ್ತಾ ಇದ್ದಾರೆ ಅವ್ರ ಹತ್ರ ಹೆಚ್ಚು ಹಣ ಉಳಿಯುತ್ತೆ. ಆ ಹಣ ಉಳಿದಿದ್ದ ಹಣದಲ್ಲಿ ಅವರು ಹೆಚ್ಚೆಚ್ಚು ಬೇಡಿಕೆಯನ್ನು ಸಲ್ಲಿಸಿ ಇಡೀ ಉತ್ಪಾದಕ ಪ್ರಕ್ರಿಯೆಗೆ ಈ ಮಲ್ಟಿಪ್ಲೈಯರ್ ಎಫೆಕ್ಟ್ ಇಂದ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಎರಡನೇದು ಏನು ಅಂತಂದ್ರೆ, ಇದರಿಂದ ನಮ್ಗೆ ಯಾವಾಗ ಯಾವಾಗ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಇತಿಹಾಸದಲ್ಲಿ, ಅವಾಗ ಯಾವಾಗ್ಲೂ ನಮ್ಗೆ ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ. ನೀವು ಕಂಪ್ಲೈಯನ್ಸ್ ಅಂತ ಏನ್ ಕರಿತೀವಿ ನಾವು, ಈ ಕಂಪ್ಲೈಯನ್ಸ್ ಜಾಸ್ತಿ ಆಗೋದು ಯಾವಾಗ ಅಂತಂದ್ರೆ ತೆರಿಗೆಯನ್ನ ಕಡಿಮೆ ಮಾಡಿದಾಗ. ಇದು ಆಲ್ಮೋಸ್ಟ್ ಇದು ವಿಶ್ವವ್ಯಾಪಿ ಒಪ್ಪಿತವಾದಂತಹ ನಿಲುವುದು. ಯಾವಾಗ ಯಾವಾಗ ತೆರಿಗೆ ನೀವು ಕಡಿಮೆ ಮಾಡಿ ಆಗ ಹೆಚ್ಚು ಕಂಪ್ಲೈಯನ್ಸ್ ಇರುತ್ತೆ. ಆದ್ರೆ ಕೆಲವು ಏನಾಗಿದೆ, ನಮ್ಮಂತ ದೇಶಗಳಲ್ಲಿ ಕಡಿಮೆ ಮಾಡಕ್ಕೆ ತೆರಿಗೆ ಕಟ್ಟುವಂತವರ ಸಂಖ್ಯೆ, ನೇರ ತೆರಿಗೆ ಕಟ್ಟುವಂತವರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಈಗ 10.4 ಕೋಟಿ ಜನ ತೆರಿಗೆಯನ್ನ ರಿಟರ್ನ್ಸ್ ಅನ್ನ ಫೈಲ್ ಮಾಡ್ತಾರೆ. 3 ಕೋಟಿ ಎಫೆಕ್ಟಿವ್ ಆಗಿ ತೆರಿಗೆ ಕಟ್ತಾರೆ ಅಂತ ಕೂಡ ಅಂಕಿಅಂಶ ಹೇಳುತ್ತೆ. ಸೊ ಇಂಥ ಸನ್ನಿವೇಶ ಇರುವಾಗ ಈಗ ಅವ್ರೇನ್ ಮಾಡಿದ್ದಾರೆ ಇದರಲ್ಲಿ ಅಂತ ನೋಡ್ಬೇಕು. ಒಂದು, ಇದು ದೇಶದ ದೃಷ್ಟಿಯಿಂದಲೂ ಒಳ್ಳೇದು. ಎರಡನೇದು, ತೆರಿಗೆ ಸಂಗ್ರಹವು ಹೆಚ್ಚಳವಾಗ್ಲಿಕ್ಕೂ ಸಾಧ್ಯತೆ ಇದೆ. ಅದಕ್ಕೂ ಒಂದು ಅಂಕಿಅಂಶ ನಾನು ಕೊಡ್ಬೇಕು. ಈ ಅನೌನ್ಸ್ ಮಾಡಿರುವಂತಹ ಈ ನೇರ ತೆರಿಗೆಯ ಸುಧಾರಣೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ 1 ಲಕ್ಷ ಕೋಟಿ ಅಥವಾ 1 ಟ್ರಿಲಿಯನ್ ರೂಪಾಯಿಗಳಷ್ಟು ಹಣ ಅದಕ್ಕೆ ಕಡಿಮೆ ಆಗುತ್ತೆ, ಸಂಗ್ರಹ ಕಡಿಮೆ ಆಗುತ್ತೆ. ನಾನು ಕೋತಾಗತ್ತೆ ಅನ್ನುವಂಥ ಪದವನ್ನು ಬಳಸಲ್ಲ, ಅಷ್ಟು ಸಂಗ್ರಹ ಕಡಿಮೆ ಆಗುತ್ತೆ. ಆದ್ರೆ ಈ ಮಲ್ಟಿಪ್ಲೈಯರ್ ಎಫೆಕ್ಟ್ ಇಂದ ನನ್ನ ಪ್ರಕಾರ ಅದು ಇನ್ನೂ ಹೆಚ್ಚಳ ಆಗುವಂತ ಸಾಧ್ಯತೆಯನ್ನು ನಾನು ನೋಡ್ತಾ ಇದ್ದೀನಿ. ಯಾಕೆಂದ್ರೆ ಜನ ಖರ್ಚು ಮಾಡ್ಲಿಕ್ಕೆ ಹೆಚ್ಚು ಶುರು ಮಾಡಿದಾಗ ನ್ಯಾಚುರಲಿ ಅದರಿಂದ ಬರುವಂತಹ GST ಹೆಚ್ಚಾಗಬಹುದು, ಎಕನಾಮಿಕ್ ಆಕ್ಟಿವಿಟೀಸ್ ಇಂದ ಓವರ್ ಆಲ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ. ಇದೆಲ್ಲವೂ ನಿಮ್ಗೆ 1-2 ವರ್ಷದಲ್ಲಿ ಇವೆಲ್ಲವೂ ನಿಮ್ಗೆ ಕಾಣುತ್ತೆ ಕಣ್ಣಿಗೆ. ಸೊ ಒಂದು ಹೆಚ್ಚು ಕಮ್ಮಿ ನಮ್ಗೆ ಈಗ 1 ಲಕ್ಷ ಕೋಟಿಯಷ್ಟು ಹಣ ಜನರ ಬಳಿ ಉಳಿಯುತ್ತೆ. ಸೊ ಇದು ಉಳಿದಿದ್ರ ಪರಿಣಾಮ ಏನಾಗುತ್ತೆ ಮತ್ತೆ ಇದು ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಅದನ್ನ ಮುಖ್ಯವಾಗಿ ಹೇಳ್ಬೇಕು. ಈಗ ಮೊದಲಿದ್ದದ್ದು 6 ಸ್ಲ್ಯಾಬ್ ಇತ್ತು, ಎರಡಿದೆ. ಒಂದು ನ್ಯೂ ಟ್ಯಾಕ್ಸ್ ರೆಜಿಮ್ ಇದೆ, ಒಂದು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇದೆ. ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಏನು ಕನ್ಸೆಷನ್ಸ್, ಯಾರಿಗಾದ್ರೂ ಕನ್ಸೆಷನ್ಸ್ ಏನ್ ತಗೊಳ್ತಾ ಇರ್ತಾರೆ ಅವ್ರಿಗೆ ಅದನ್ನ ಉಪಯೋಗವನ್ನ ಅವ್ರು ಪಡ್ಕೋಬಹುದು. ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಇವಾಗ ಏನೇನ್ ಕನ್ಸೆಷನ್ ತಗೋಬಹುದು ಅವರು, ಒಂದು ಮನೆ ಕಟ್ಟಿದ್ರೆ, ಅಸಲು ಮನೆ ಕಟ್ಟಿದ್ರೆ, ನಿಮ್ಮ ಇವಾಗ ನಾವು ಮನೆ ತಗೊಂಡಿದ್ದೀವಿ, ಮನೆ ಕಟ್ಟಿದೀವಿ ಅಂತಂದ್ರೆ, ಅಥವಾ ಸಾಲ ತಗೊಂಡು ನಾನು ಮನೆ ಕಟ್ಟಿದ್ದೀನಿ ಅಂತಂದ್ರೆ ಅದರ ಮೇಲೆ ಅಸಲಿಗೆ 1.5 ಲಕ್ಷದಲ್ಲಿ ಬರುತ್ತೆ. ಅಂದ್ರೆ ನಾನು ಏನು ಇದನ್ನ ಕಟ್ತಾ ಇರ್ತೀನಿ, ಅಸಲು ಕಟ್ತಾ ಇರ್ತೀನಿ, ಅದಕ್ಕೆ 1.5 ಲಕ್ಷ ATC ಅಲ್ಲಿ 1.5 ಲಕ್ಷದ ಒಳಗಡೆ ಅದನ್ನ ನೀವು ಕ್ಲೈಮ್ ಮಾಡ್ಕೋಬಹುದು. ಮ್ಯಾಕ್ಸಿಮಮ್ ಲಿಮಿಟ್ 1.5 ಲಕ್ಷ. ಈವನ್ ಬೇರೆ ಬೇರೆ ನಿಮ್ದು LIC, KGID ಈ ತರದ ಯಾವುದೇ ಇದ್ರೂ ಆ 1.5 ಲಕ್ಷದ ಒಳಗಡೆನೆ ಆ ATC ಅಲ್ಲಿ ತೋರಿಸ್ಬೇಕಾಗುತ್ತೆ. ಇನ್ನ ನೀವು ಮನೆ ಕಟ್ಟಿದ್ದ ಇಂಟ್ರೆಸ್ಟ್ ಇರುತ್ತಲ್ಲ, ಆ ಬಡ್ಡಿ ಕಟ್ಟಿರ್ತೀವಲ್ಲ, ಅದಕ್ಕೆ 2 ಲಕ್ಷದವರೆಗೂ ಹಳೆಯ ಸ್ಲ್ಯಾಬ್ ಅಲ್ಲಿ ಇದೆ. ಅದು ಈ ವರ್ಷ ಇದು ಚೇಂಜ್ ಮಾಡಿಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ನಾನು. ಇನ್ನು NPS ಏನಾದ್ರು ಹೂಟೆ ಮಾಡಿದ್ರೆ ಅದು ATCCD ಅಲ್ಲಿ 50,000 ಅದಕ್ಕೆ ಇರುತ್ತೆ. ಇನ್ನು ಮೆಡಿಕ್ಲೈಮ್ ಇನ್ಶೂರೆನ್ಸ್ ಏನಾದ್ರು ತಗೊಂಡಿದ್ರೆ ಅದೊಂದು 50,000.
ಇನ್ನು ಲೀವ್ LTA ತಗೊಂಡಿದ್ರೆ ಅದೊಂದು 75,000, ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಇದೆ ಇದಕ್ಕೆ. ಸೊ ಒಟ್ಟು 5.25 ಲಕ್ಷದವರೆಗೂ ಇದು ಯಾರ್ಯಾರಿಗಿದೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಅಂದ್ರೆ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಏನ್ ಮಾಡ್ತಿದ್ರು ನೀವು ಅಲ್ಲಿ, ಈಗ ಅದರಲ್ಲಿ ಮಾತ್ರ ಬದಲಾವಣೆ ತಂದಿರೋದು. ಹಳೇದಕ್ಕೂ ಈಗ ಹೊಸದಾಗಿ ಏನು ಅನೌನ್ಸ್ ಆಗಿದೆ, ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ, ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು. ಅಂದ್ರೆ ಹಳೇದ್ರಲ್ಲಿ ಬರೀ ಇವು ಏನೇನು ಹಳೆಯ ಸ್ಲಾಬ್ಗಳಿದೆ ಅದೇ ಕಂಟಿನ್ಯೂ ಆಗುತ್ತೆ. ಈ ಏನೇನು ನಾನಿಷ್ಟು ನನಗೆ 5.5 ಲಕ್ಷದ್ದು ಏನು ರಿಲ್ಯಾಕ್ಸೇಷನ್ ಇದೆ ಅದು ಅವ್ರ ಹತ್ರ ಇದ್ರೆ ಅದು ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಅಲ್ಲ, ಈ ಒಂದು ವಾರದ ನಂತರ ಏನು ನಿರ್ಮಲಾ ಹಾ ಸೀತಾರಾಮನ್ ಅವರು ಮಂಡಿಸ್ತಾ ಇದಾರಲ್ಲ ಹೊಸ ತೆರಿಗೆ ನೀತಿ, ಹಾ ಆ ತೆರಿಗೆ ಹಾ ನೀತಿ ತಂದಾಗ ಬಹುಶಃ ಈ ಹಳೆ ಸ್ಲ್ಯಾಬ್ ಯಾವ್ದು ಇರಲ್ಲ, ಕೇವಲ ಎಲ್ಲರೂ ಕೂಡ ಮಸ್ಟ್ ಅಂಡ್ ಶುಡ್ ಹೊಸ ಸ್ಲ್ಯಾಬ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳಲಾಗ್ತಾ ಇದೆ ಸರ್. ಅಂದ್ರೆ ಇದು ಕ್ರಮೇಣ ಇದೇ ಕ್ಷೀಣಿಸುತ್ತೆ ನನ್ನ ಪ್ರಕಾರ. ಈಗ ದಿಢೀರ್ನೆ ಆ ನಿರ್ಧಾರ ತಗೊಳ್ಳಾರು. ಬಟ್ ಈಗ ನಾನೇ ನಂದೇ ಉದಾಹರಣೆ ನಿಮಗೆ ಕೊಟ್ರೆ, ನನ್ನ ಹತ್ರನೂ ಹೌಸಿಂಗ್ ಲೋನ್ ಇದೆ. ಹೌಸಿಂಗ್ ಲೋನ್ ಇದ್ರೇನು ನಾನು ಕೂಡ ಏನ್ ಮಾಡಿದೀನಿ ಅಂತಂದ್ರೆ ಹೊಸ ಸ್ಲ್ಯಾಬ್ ನಾನು ಎರಡನ್ನೂ ಕಂಪೇರ್ ಮಾಡಿದೆ. ಕಳೆದ ವರ್ಷವೂ ಕಂಪೇರ್ ಮಾಡಿದೆ, ಈ ವರ್ಷವೂ ಕಂಪೇರ್ ಮಾಡಿದೆ. ಈ ಕಂಪೇರ್ ಮಾಡುವಾಗ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದೇನು ಅಂತಂದ್ರೆ, ನನಗೆ ಕಳೆದ ವರ್ಷ 6,000 ಹೊಸ ಸ್ಲ್ಯಾಬ್ ಅಲ್ಲಿ ನನಗೆ ಮಿಕ್ತಾ ಇತ್ತು. ಈ ಸರಿ ನನಗೆ 8,000 ಮಿಕ್ತಾ ಇತ್ತು ಅಂದ್ರೆ ನಾನೇ ಶಿಫ್ಟ್ ಆಗ್ಬಿಟ್ಟೆ. ಲಾಸ್ಟ್ ಇಯರ್ ಶಿಫ್ಟ್ ಆಗಿದ್ದೆ, ಬಟ್ ಈ ಸರಿ ನಾವು ಚೆಕ್ ಮಾಡೋಣ. ಒಂದೇ ಸರಿ ಇದಾಗ್ಬಿಟ್ಟು ಮತ್ತೆ ನಾನು ಈ ಸರಿ ಇದಾಗಬಾರ್ದು, ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನೇ ಕಂಪೇರ್ ಮಾಡದೆ ಇದ್ರೆ ಹೆಂಗೆ ಅಂತ ನಾನೇ ಕಂಪೇರ್ ಮಾಡಿದೆ. ಕಂಪೇರ್ ಮಾಡಿ ಹೊಸದಕ್ಕೆ ಶಿಫ್ಟ್ ಆದೆ. ಅಂದ್ರೆ ಕ್ರಮೇಣ ಇದು ಹೋಗುತ್ತೆ. ಇನ್ನೊಂದು ನನ್ನ ಪ್ರಕಾರ ಇನ್ನು 2-3 ವರ್ಷದಲ್ಲಿ ಅದಕ್ಕೆ ಇದು ಮಾಡೋರು ಇಲ್ದೇ ಇರ್ಬೋದು. ಅದರಿಂದ ಏನು ಕೆಲವರು ನನಗೆ ಇದೊಂದು ಪ್ರಶ್ನೆಯನ್ನು ಕೇಳ್ತಿರ್ತಾರೆ, ಹಾಗಂದ್ರೆ ಮನೆ ಕಟ್ಟೋದೆಲ್ಲ ಕಡಿಮೆ ಆಗತ್ತೆ, ಅವ್ರಿಗೇನು ಬೆನಿಫಿಟ್ಸೇ ಇಲ್ಲದೆ ಇದ್ರೆ ಏನ್ ತೊಂದರೆ ಆಗತ್ತಾ ಅಂತ. ಇವಾಗ ಏನಂದ್ರೆ, ಬಟ್ ಡಿಫಾಲ್ಟ್ ನಮ್ಮಲ್ಲಿ ನಾವು ಉಳಿತಾಯ ಮಾಡುವಂತ ಮನೋಭಾವ ಭಾರತೀಯರಲ್ಲಿ ಇದೆ. ಇದಕ್ಕೆ ಈ ಒಂದು ಆರ್ಥಿಕತೆಯಲ್ಲಿ ಅದು ಮನೋಭಾವವೇ ಇದೆ ನಮ್ಮಲ್ಲಿ. ನಮ್ಗೆ 100 ರೂಪಾಯಿ ಬಂದ್ರೆ ಒಂದು 5 ರೂಪಾಯಿ ಆದ್ರೂ ಸೇವ್ ಮಾಡೇ ಮಾಡ್ತೀವಿ ನಾವು. ಸೊ ಹಂಗಾಗಿ ಈಗ ಸರ್ಕಾರ ಏನ್ ಯೋಚನೆ ಮಾಡ್ತಾ ಇದೆ ಅಂದ್ರೆ, ನಾವು ಹೆಚ್ಚು ಖರ್ಚಿನ ಕಡೆಗೆ ಒತ್ತನ್ನ ಕೊಡೋಣ ಅನ್ನುವಂಥದ್ದು ಇದರ ಮೂಲಾಂಶ. ನೀವು ಇದರಲ್ಲಿ ಹೊಸ ಡಿಡಕ್ಷನ್ಸ್ ಅಲ್ಲಿ ನೀವು ಮನೆ ಕಟ್ಟಿದೀರಾ ಕಟ್ಟಿಲ್ವಾ, ಅಥವಾ ನೀವು ಏನಾದ್ರೂ ವೆಹಿಕಲ್ ತಗೊಂಡಿದ್ದೀರಾ, ಇದು ಯಾವುದು, ಅಥವಾ ಎಲ್ಲಿ ಸೇವ್ ಮಾಡಿದಿರಿ, ಅದು ಪರಿಗಣನೆಗೆ ತೆಗೆದುಕೊಳ್ಳದೆ ನಿಮ್ದು ಇನ್ಕಮ್ ಇಷ್ಟಿದೆ, ನಾವು ಒಟ್ಟಾರೆಯಾಗಿ ನಿಮ್ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಕೊಡ್ತೀವಿ, ಅದು ಬಿಟ್ಟು ಮಿಕ್ಕಿದ್ದೆಲ್ಲವೂ ನಿಮ್ಗೆ ರಿಲ್ಯಾಕ್ಸೇಷನ್ ಏನಿದೆ ಅದು ಸ್ಲ್ಯಾಬ್ಸ್ ಅಲ್ಲಿ ನೇರವಾಗಿ ಗೊತ್ತಾಗತ್ತೆ ಅನ್ನುವಂತಹದ್ದನ್ನ ಅವರು ಅದರಲ್ಲಿ ತೋರಿಸಿರುವಂಥದ್ದು. ಸೊ ಅಲ್ಲಿ ನಮ್ಗೆ ಕಾಣುವಂಥದ್ದು ಅದು ಅಂಶ. ನಾನು ಅದದ್ದು ನಿಮ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಮ್ಮ ವೀಕ್ಷಕರಿಗೋಸ್ಕರ. ಈಗ 4 ಲಕ್ಷಕ್ಕೆ ನಿಲ್ ಆಗಿರುತ್ತೆ, ಅಂದ್ರೆ 4 ಲಕ್ಷದವರೆಗೂ ಯಾವುದು ತೆರಿಗೆಯನ್ನ ಅವರು ಕಟ್ಟಬೇಕಾಗಿಲ್ಲ ಅನ್ನುವಂಥದ್ದು. ಸೊ ಈಗ ಅಂದ್ರೆ ಏನು, ಈಗ ನಮ್ಗಂದ್ರೆ 12 ಲಕ್ಷದವರೆಗೂ ಇದೆಯಲ್ಲ, ಮತ್ತೆ ಇದೇನಿದು 12 ಲಕ್ಷದವರೆಗೂ ನಾವು ರಿಬೇಟ್ ಅಂತ ಕೊಟ್ಟಿರೋದು. ಅಂದ್ರೆ ತೆರಿಗೆ ಇದು ನಿಮ್ಗೆ ಇರೋದು 4 ಲಕ್ಷದವರೆಗೇನೆ ನಿಲ್ಲಿರೋದು. ಒಂದ್ ವೇಳೆ ಅದು ಹೆಚ್ಚಾಗಿದ್ರೆ, ಅಂದ್ರೆ ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಡಿಫ್ರೆಂಟ್ ಸ್ಲಾಬ್ಸ್ ಮೂರಿಂದ ಅಲ್ಲಿ ಮೂರ್ ನಾಲ್ಕು ನಾಲ್ಕು ಲಕ್ಷದಿಂದ 4 ಲಕ್ಷಕ್ಕೆ ಬಂದಿದೆ ಅಷ್ಟೇ ಇದು. ಆ 4 ಲಕ್ಷಕ್ಕೆ ಬಂದಿದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಮೊದಲು 3 ಲಕ್ಷ ಇತ್ತು, ಈಗ ಅದು 4 ಲಕ್ಷಕ್ಕೆ ಬಂದಿದೆ ಅನ್ನೋಂಥದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ 12 ಲಕ್ಷದವರೆಗೂ ಇಲ್ವಲ್ಲ ನಮ್ಗೆ, 12 ಲಕ್ಷದವರೆಗೂ ಇಲ್ಲ ಅಲ್ವಾ ಇದು ಅಂತ. ಅದು ಕರೆಕ್ಟ್ ಇದೆ. 12 ಲಕ್ಷದವರೆಗೂ ಯಾಕೆ ಇಲ್ಲ ಅಂತಂದ್ರೆ, ನಿಮ್ಗೆ ರಿಬೇಟ್ ಕೊಟ್ಟಿದ್ದಾರೆ. ಲಯಬಿಲಿಟಿ ಟ್ಯಾಕ್ಸ್ ಏನ್ ಬರ್ತಾ ಇತ್ತು 12 ಲಕ್ಷದವರೆಗೂ ನಿಮ್ಗೆ ಒಂದ್ ವೇಳೆ ಇವಾಗಿರುವಂತಹ ಸ್ಲಾಬ್ ಅಲ್ಲಿನೇ ಎಕ್ಸಿಸ್ಟಿಂಗ್ ರೇಟ್ ಅಲ್ಲಿನೇ ಅದನ್ನ ತೆರಿಗೆಯನ್ನ ಪ್ರಪೋಸಿಟ್, ಅಂದ್ರೆ ಎಕ್ಸಿಸ್ಟಿಂಗ್ ಅದೇ ನಿಮಗೆ 12 ಲಕ್ಷ ಇದ್ದಿದ್ರೆ ಅವ್ರಿಗೆ ಇನ್ಕಮ್ ಕಳೆದ ವರ್ಷ 15% ಇತ್ತು, ಈ ವರ್ಷ ಅದಕ್ಕೆ 10% ತೆರಿಗೆಯನ್ನ ಹಾಕ್ತಾ ಇದ್ದಾರೆ. ಅಂದ್ರೆ 15ಇಂದ 10% ಬಂದಿದೆ. ಸೊ ಕಳೆದ ವರ್ಷ 80,000 ಅವ್ರು ಕಟ್ತಾ ಇದ್ರು, ಈ ವರ್ಷ ಒಂದ್ ವೇಳೆ ಕಟ್ಬೇಕಂದ್ರೆ 60,000 ಕಟ್ತಾ ಇದ್ರು. ಆದ್ರೆ ಇಲ್ಲಿ ಏನಾಗಿದೆ, 80,000 ಕಳೆದ ವರ್ಷ ಇದೇ ದುಡ್ಡಿಗೆ 80,000 ಕಟ್ತಾ ಇದ್ರು, ಈ ವರ್ಷ 60,000 ಕಟ್ಬೇಕಿತ್ತು. ಈ 60,000ನ ರಿಬೇಟ್ ಅಂತ ಕೊಡ್ತಾ ಇದ್ದಾರೆ. ಸೊ ರಿಬೇಟ್ ಅಂತ ಕೊಡ್ತಿರೋದ್ರಿಂದ ಆಗುವಂತ ಅಡ್ವಾಂಟೇಜ್ ಏನು ಅಂದ್ರೆ, 12 ಲಕ್ಷದವರೆಗೂ ಯಾರು ಆದಾಯನ ಗಳಿಸ್ತಾರೆ ಅವರು ಯಾವುದು ತೆರಿಗೆಯನ್ನ ಕಟ್ಟಬೇಕಾಗಿಲ್ಲ. ಒಂದ್ ವೇಳೆ ಅವರು ಸರ್ಕಾರಿ ನೌಕರರಾಗಿದ್ರೆ ಇನ್ನು 75,000 ಸೇರಿಸ್ಕೋಬಹುದು. ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅವ್ರಿಗೆ 75,000 ಸೇರಿಸ್ಬೋದು. ನೀವು 12,75,000 ಅವ್ರಿಗೆ ಅನ್ವಯ ಆಗುತ್ತೆ. ಆದ್ರೆ ಇಲ್ಲಿ ಏನಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಒಂದು ವೇಳೆ ನಮ್ಮ ಆದಾಯ 12 ಲಕ್ಷ 1 ರೂಪಾಯೋ 10 ರೂಪಾಯೋ ಆದ್ರೆ ಆಗ ನಿಮ್ಗೆ ತೆರಿಗೆಯ ದರ ಆರಂಭ ಆಗೋದು 4 ಲಕ್ಷದಿಂದಲೇ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಅಲ್ಲಿಂದನೇ ಇನ್ಕ್ರಿಮೆಂಟಲ್ ಆಗುತ್ತೆ ನಮ್ಗೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಿದು. ಇದು ಇದು ನಾನು 12 ಲಕ್ಷ ಯಾರು 1 ಸರಿಯಾಗಿ ರೂಪಾಯಿ ಹೇಳ್ತಾ ಅಂದ್ರೆ ಇಲ್ಲೇ ಬಹಳ ಮುಖ್ಯವಾದ ಅಂಶ ಇದು. ಹೌದು,
ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ 12 ಲಕ್ಷ ಅಥವಾ 12 ಲಕ್ಷಕ್ಕಿಂತ ಒಳಗಡೆ ಬಂದ್ರೆ ಇದರ ಪೂರ್ಣ ಲಾಭವನ್ನ ನೀವು ಪಡ್ಕೋತೀರಿ. ಒಂದ್ ವೇಳೆ 12 ಲಕ್ಷಕ್ಕಿಂತ ₹1 ಇಲ್ಲ ₹10 ಜಾಸ್ತಿ ಆದ್ರೇನು ನೀವು ಅದರ ಏನು ರೇಟ್ಸ್ ಇದೆ ಅದು 4 ಲಕ್ಷದ ಇಂದ ಹೆಚ್ಚಿಗೆ ಏನ್ ರೇಟ್ಸ್ ನಿಮ್ಗೆ ಆಗುತ್ತಾ ಆ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಇದೆ, ಆ ರೇಟ್ಗೆ ಸರಿಯಾಗಿ ನೀವು ತೆರಿಗೆಯನ್ನ ಪಾವತಿ ಮಾಡ್ಬೇಕಾಗತ್ತೆ. ಆದ್ರೆ ನಮ್ಗೆ ಬೆನಿಫಿಟ್ ಆಗಿದೆಯಾ ಅಂದ್ರೆ ಖಂಡಿತ ಅದಾದ್ಮೇಲೆವರೆಗೂ ಬೆನಿಫಿಟ್ ಆಗುತ್ತೆ. ಆದ್ರೆ ನನಗೂ ನಿಲ್ ಆಗ್ಬಿಡುತ್ತೆ. 12 ಲಕ್ಷ 14 ಲಕ್ಷ ಬಂದ ತಕ್ಷಣ ನಾನು ಬರೀ 2 ಲಕ್ಷಕ್ಕೆ ನಾನು ತೆರಿಗೆ ಕಟ್ತೀನಿ ಅಂತ ಅನ್ಕೊಬಾರ್ದು. ಅದನ್ನ ಎಲ್ಲರೂ ಮಂದಟ್ ಮಾಡ್ಕೋಬೇಕು. ಈಗ ನೋಡಿ, 12 ಲಕ್ಷ ಇದ್ದವರು ಅವ್ರಿಗೆ ರಿಬೇಟ್ ಅಂತ ನಮ್ಗೆ 60,000 ಅವ್ರಿಗೆ ರಿಬೇಟ್ ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಆದ್ರೆ 13 ಲಕ್ಷ ಇದ್ರೆ, ಯಾಕಂದ್ರೆ ನಮ್ಗೆ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಈ ಸೆಸ್ಸು ಸರ್ಚಾರ್ಜು ಇವೆಲ್ಲವೂ ಹಾಗೆಯೇ ಇದೆ, ಅವ್ಯಾವೂ ತೆಗೆದು ಹಾಕ್ತಿಲ್ಲ. ಈ ರೇಟ್ಸ್ ಏನ್ ಹೇಳ್ತಾ ಇದೀವಿ ನಾವೀಗ 15%, 20% ತೆರಿಗೆ ಏನ್ ಹೇಳ್ತಾ ಇದೀವಿ ನಾವು, ಈ ಟ್ಯಾಕ್ಸ್ ಸ್ಲ್ಯಾಬ್ಸ್ ಎಲ್ಲವನ್ನು ನಾವು ಪರಿಗಣನೆಗೆ ತಗೋಬೇಕಾಗಿರೋದು ಏನು ಅಂತಂದ್ರೆ ಇದು ಸರ್ಚಾರ್ಜ್ ನ ಸೇರಿಸ್ಕೊಂಡು ತಗೋಬೇಕಾಗಿರೋದು. ಸೊ ಇದರಿಂದ ನಾನು ನಿಮ್ಗೆ ಇನ್ನೊಂದು ಖುಷಿಯಾದಂತಹ ಮತ್ತೆ ಹಾಗೇನೆ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಒಂದು ಅಂಕಿಅಂಶವನ್ನು ನಿಮಗೆ ಕೊಡ್ತೀನಿ. ಹಳೆ ಹಳೆ ಟ್ಯಾಕ್ಸ್ ರೆಜಿಮ್ ಅಲ್ಲಿ ತುಂಬಾ ಗರಿಷ್ಠ ತೆರಿಗೆ ಇರುವಂತದ್ದು ಎಷ್ಟು ಅಂತಂದ್ರೆ 42%. ಅಂದ್ರೆ 5 ಕೋಟಿಗಿಂತ ಹೆಚ್ಚಿನ ಆದಾಯ ಇದ್ರೆ ಅವರು ಈ ಸರ್ಚಾರ್ಜು ಎಲ್ಲ ಸೇರಿಸಿ ಅವ್ರು ಕಟ್ಟುವಂತಹ ತೆರಿಗೆ 42.74%. ಒಂದ್ ವೇಳೆ ಹೊಸ ತೆರಿಗೆಯ ನೀತಿಯಲ್ಲಿ ಅವರು ಇದ್ರೆ ಅದನ್ನ ಅವ್ರು ತಗೊಂಡ್ರೆ ಅವ್ರಿಗೆ ಗರಿಷ್ಠ ಆದಾಯ 2 ಕೋಟಿಗಿಂತ ಹೆಚ್ಚಿದ್ರೆ ಅವ್ರು ಕಟ್ಟುವಂತಹ ಗರಿಷ್ಠ ಆದಾಯ 39%. ಇದನ್ನ ನೆನ್ಪಿಟ್ಕೋಬೇಕು ನಾವು. ಅಂದ್ರೆ ಹೊಸ ಸ್ಲ್ಯಾಬಿನಲ್ಲಿ 2 ಕೋಟಿಗಿಂತ ಹೆಚ್ಚು ಆದಾಯ ಗಳಿಸುವಂತಹವರ ಗರಿಷ್ಠ ತೆರಿಗೆ 2 ಕೋಟಿಗಿಂತ ಹೆಚ್ಚು ಗಳಿಸಿದ್ರೆ ಅವರು ಕಟ್ಟುವಂತಹ ತೆರಿಗೆ 39%. ಹಾಗೇನೆ ಯಾರಿಗೆ ಹಳೆಯ ಸ್ಲ್ಯಾಬ್ ಅಲ್ಲಿ ತೆರಿಗೆ ನೀತಿಯಲ್ಲಿ 4 ಕೋಟಿಗಿಂತ ಹೆಚ್ಚು ಗಳಿಸುವಂತವ್ರಿಗೆ ಇರುವಂತಹ ಗರಿಷ್ಠ ತೆರಿಗೆ ಇದು 42.74%. ಸೊ ಲೋಯೆಸ್ಟ್ ಎಷ್ಟಿದೆ? ಹಳೆದ್ರಲ್ಲೂ ಒಂದೇ ಇದೆ, ಹೊಸದ್ರಲ್ಲೂ ಒಂದೇ 5% ಇದೆ. ಅದನ್ನ ಏನು ವ್ಯತ್ಯಾಸ ಇರೋದಿಲ್ಲ. ಹಾಗೇನೆ ನೀವು ಟ್ಯಾಕ್ಸ್ ಫ್ರೀ ಇನ್ಕಮ್ ಅಂತ ಅಂದ್ರೆ ನಮ್ಗೆ ಎಷ್ಟು ತೆರಿಗೆ ವಿನಾಯಿತಿ ಬರುತ್ತೆ ಅಂತಂದ್ರೆ, ಓಲ್ಡ್ ರೆಜಿಮ್ ಅಲ್ಲಿ 2.5 ಲಕ್ಷ ತೆರಿಗೆ ವಿನಾಯಿತಿ ಸಿಗುತ್ತೆ. 2.5 ಲಕ್ಷ ಬಂದಂತವ್ರು ತೆರಿಗೆ ಕಟ್ಟಬೇಕಾಗಿಲ್ಲ. ಹೊಸ ರೆಜಿಮ್ ಅಲ್ಲಿ 4 ಲಕ್ಷ ಬಂದಂತವ್ರು ತೆರಿಗೆ ಕಟ್ಟಬೇಕಾಗಿಲ್ಲ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕು. ಹಾಗೇನೆ ಇನ್ನೂ ಒಂದು ವಿಚಾರವನ್ನು ನಾವು ಇಲ್ಲಿ ನೆನ್ಪಿಟ್ಕೋಬೇಕು. ಏನಂತಂದ್ರೆ ಇಲ್ಲಿ 5 ಲಕ್ಷ ರೂಪಾಯಿ ಇಲ್ಲಿ ಹಳೆಯ ರೆಜಿಮ್ ಅಲ್ಲಿ 5 ಲಕ್ಷದವರೆಗೂ ರಿಬೇಟ್ ಇತ್ತು. ಹಾಗೇನೆ ಹೊಸ ರೆಜಿಮ್ ಅಲ್ಲಿ 12 ಲಕ್ಷದವರೆಗೂ ರಿಬೇಟ್ ಇದೆ ಅನ್ನೋಂಥದ್ದು. ಸೊ ಇದು ರಿಬೇಟ್ ಅನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ರಿಬೇಟ್ ನೋಡ್ಕೊಂಡು ಇದು ಮಾಡ್ಬೇಕು. ಆಮೇಲೆ ಇನ್ನೂ ಕೆಲವು ಮಹತ್ವವಾದಂತ ಅಂಶಗಳನ್ನ ನಾನು ಇಲ್ಲಿ ಹೇಳ್ಬೇಕು. ಇದೇನಂತಂದ್ರೆ ಈ ತೆರಿಗೆಯ ವಿಚಾರದಲ್ಲಿ ನಾವು ಗಮನಿಸ್ಬೇಕಾಗೇನಂತಂದ್ರೆ, ಮುಂಚೆ ಎಲ್ಲ ನಾವು ಒಂದ್ ವೇಳೆ 2 ಮನೆ ಇತ್ತು ಅಂತ ಇಟ್ಕೊಳ್ಳಿ. ನಾನು ಇಲ್ಲಿ ಮನೆ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಟ್ರಾನ್ಸ್ಫರ್ ಆಯ್ತು, ನಾನು ಧಾರವಾಡಕ್ಕೆ ಹೋದಾಗ ನನ್ಗೇನಾಗತ್ತೆ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಕೆಲಸ ಮಾಡ್ತಿದ್ದವನು ಧಾರವಾಡಕ್ಕೆ ಹೋದೆ, ಇಲ್ಲೂ ಮನೆ ಕಟ್ಕೊಂಡಿದ್ದೀನಿ. ಒಂದ್ ವೇಳೆ ಅಲ್ಲೂ ಮನೆ ತಗೊಂಡ್ರೆ ನನಗೆ 2 ಮನೆ ಮೇಲೆ ನಾನೇ ಒಂದ್ ವೇಳೆ ಇದ್ರೆ, ಈ ಮನೇಲೂ ಇದೀನಿ, ಬೀಗ ಹಾಕೊಂಡು ಹೋಗಿದ್ದೀನಿ, ಆ ಮನೆಯಲ್ಲೂ ಬೀಗ ಹಾಕೊಂಡು ಅಲ್ಲಿ ನಾನು ವಾಸ ಮಾಡ್ತಿದ್ದೀನಿ. ಈಗ ವಾಸ ಮಾಡಿದ್ರೆ ನನ್ಗೆ 1 ಮನೆ ಮೇಲೆ ಮಾತ್ರನೇ ಈ ಟೋಟಲ್ ಟ್ಯಾಕ್ಸ್ ಪೇಯರ್ಸ್ ಏನ್ ಎಷ್ಟಿದೆ ನನ್ನ ಇನ್ಕಮ್ ಇದ್ರದ್ದು ಬಾಡಿಗೆ ನೋಸ್ಟಲ್ ಇನ್ಕಮ್ ಅಂತ ಮಾಡ್ಬಿಟ್ಟು ಅದನ್ನ ಬಾಡಿಗೆ ಹಾಕ್ಬಿಟ್ಟು ಟ್ಯಾಕ್ಸ್ ಬರ್ತಾ ಇತ್ತು. ಈಗ 2 ಮನೆಗೆ ಕೊಟ್ಟಿದ್ದಾರೆ. ಈಗ 2 ಸೆಲ್ಫ್ ಆಕ್ಯುಪೈಡ್ ಹೌಸಸ್ಗೂ ಇದು ಸಿಗುತ್ತೆ. ಈಗ ನಾನು ಇಲ್ಲಿ ಸ್ವಂತ ಮನೆ ಇಟ್ಕೊಂಡು ಪುನಾದಲ್ಲಿ ಒಂದು ಸ್ವಂತ ಮನೆ ಇದ್ರೇನು ಅಲ್ಲಿನೂ ನಾನು ತಗೋಬಹುದು, ಕ್ಲೈಮ್ ಮಾಡ್ಬೋದು. 2 ಮನೆಗೆ ನಿಲ್ ಅಂತ ಅಂದ್ರೆ ನಾನು 1 ಮನೆ ಯೂಶಲಿ ಏನಾಗ್ತಾ ಇತ್ತು ಅಂತಂದ್ರೆ, ನಾನು 1 ಮನೆಗೆ ಮಾತ್ರನೇ ತೆರಿಗೆಯನ್ನ ಕಟ್ತಾ ಇರ್ಲಿಲ್ಲ. 2ನೇ ಮನೆ ನಾನು ಒಂದ್ ವೇಳೆ ಅದು ನನಗೆ ಬಾಡಿಗೆಗೆ ಇದ್ದಿದ್ದನ್ನ ತೋರಿಸಿದ್ರೆ ಮಾತ್ರ ಅದು ಈ ಮನೆಗೆ ಸಿಗ್ತಾ ಇತ್ತು, ಇಲ್ದಿದ್ರೆ ಅದು ಸಿಗ್ತಾ ಇರಲಿಲ್ಲ. ಸೊ ಅದನ್ನ ತೆಗೆದ್ಬಿಟ್ಟು ಯಾವುದೂ ಕಂಡೀಷನ್ ಹಾಕದೆ ನಿಮಗೆ 2 ಮನೆಯ ಮೇಲೂ ಅದೊಂದು ಅವಕಾಶ ಕೊಟ್ಟಿದ್ದಾರೆ. ಇದು ಮಧ್ಯಮ ವರ್ಗಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಇವನ್ ಬಾಡಿಗೆಗೆ ಬಿಟ್ಟಿದ್ರೆ ಮನೆ ಕೂಡ TDS ಅಲ್ಲೇನೆ ತೆರಿಗೆ ಕಟ್ಬೇಕು. ನಾವು ಯೂಶಲಿ ತೆರಿಗೆ ಬಂದಾಗ್ಲೇನೆ ಸೋರ್ಸ್ ಅಲ್ಲೇ ಇಷ್ಟು ಅಂತ ಕಟ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಬಡ್ಡಿ ಜಾಸ್ತಿ ಆಗುತ್ತೆ. ನೀವು ಕಟ್ಟುವ ವೇಳೆಗೆ ಅದನ್ನ ತೆರಿಗೆ ಕಟ್ಟುವಾಗ ಜಾಸ್ತಿ ತೋರಿಸ್ತಾ ಇದ್ರು. ಅದು 6 ಲಕ್ಷದವರೆಗೂ ಹೆಚ್ಚು ಮಾಡಿದ್ದಾರೆ. ಅದು 2.4 ಲಕ್ಷ ಏನಿತ್ತು, ಅದೀಗ 6 ಲಕ್ಷದವರೆಗೂ ಹೆಚ್ಚು ಮಾಡಿರುವಂತದ್ದು ಮೇಜರ್ ಇದಿದೆ.
ಸೊ ಇನ್ನ ನಿಮ್ಗೆ ಬೇರೆ ಮೇಜರ್ ಫ್ಯಾಕ್ಟರ್ಸ್ ಏನ್ ಗಮನಿಸ್ತೀವಿ? ಅಗ್ರಿಕಲ್ಚರ್ನ ಮೊದಲನೇ ಎಂಜಿನ್ ಅಂತ ಹೇಳಿ ಅಗ್ರಿಕಲ್ಚರ್ ಅಲ್ಲಿ ಒಂದು 100 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ನ ಗುರುತಿಸಿದ್ದಾರೆ. ಸೊ ಅಲ್ಲಿ ಎಲ್ಲೆಲ್ಲಿ ಅಲ್ಲಿ ಇಲ್ಲಿವರೆಗೂ ಬೆಳೆ ಸರಿಯಾಗಿ ಇರಲಿಲ್ಲ, ಅಲ್ಲಿ ಪ್ರಾಬ್ಲಮ್ಸ್ ಇತ್ತು, ಆ ತರದ ಅಂದ್ರೆ ಲೋ ಪ್ರೊಡಕ್ಟಿವಿಟಿ ಇದೆ, ಕ್ರಾಪ್ ಇಂಟೆನ್ಸಿಟಿ ಜಾಸ್ತಿ ಇರಲಿಲ್ಲ, ಅಂತ ಕಡೆಗೆ 100 ಜಿಲ್ಲೆಗಳನ್ನ ಐಡೆಂಟಿಫೈ ಮಾಡಿ ಆ ಜಿಲ್ಲೆಗಳನ್ನ ಅಭಿವೃದ್ಧಿ ಮಾಡಿ ಅಲ್ಲಿ ಕೃಷಿ ಮೂಲ ಸೌಕರ್ಯಗಳನ್ನ, ಇರಿಗೇಷನ್ ಹೆಚ್ಚು ಮಾಡುವಂಥದ್ದು ಇರ್ಬೋದು, ಅವ್ರಿಗೆ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲಗಳನ್ನ ಹೆಚ್ಚು ಕೊಡುವಂಥದ್ದು ಇರ್ಬೋದು. ಈ ತರದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಗಮನಿಸ್ತೀವಿ. ಅದಕ್ಕೆ ಮತ್ತೆ ಅವರು ಧಾನ್ಯ ಕೃಷಿ ಯೋಜನಾ ಅಂತ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದನ್ನ ನಿಮ್ ಗಮನಕ್ಕೆ ತರ್ತೀನಿ. ಇಲ್ಲಿ ನನಗೆ ಮೇನ್ ಏನು ಅಂದ್ರೆ, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಕೃಷಿಗೆ ಈಗ ವೆಜಿಟೇಬಲ್ಸ್ ಫ್ರೂಟ್ಸ್ಗೂ ಅಲ್ಲಿ ಒಂದಷ್ಟು ಪ್ರೊಡಕ್ಷನ್ ಹೆಚ್ಚು ಮಾಡಕ್ಕೇನು ಅವಕಾಶ ಕೊಟ್ಟಿರೋದನ್ನ ಗಮನಿಸ್ಬೋದು. ಆಮೇಲೆ ಈ ಎಸ್ಪೆಷಲಿ ಈ ಬೇಳೆ, ಈ ಪಲ್ಸಸ್ ಇದೆಯಲ್ಲ, ಈ ತೂರ್ ದಾಲ್ ಇರ್ಬೋದು, ಈ ಬೇಳೆಕಾಳುಗಳು ಎಸ್ಪೆಷಲಿ ತೊಗರಿ ಬೇಳೆ, ಉದ್ದಿನ ಬೇಳೆ, ಇವುಗಳನ್ನೆಲ್ಲನೂ ನಾವು ಈಗ್ಲೂ ಅದರಲ್ಲಿ ಸೆಲ್ಫ್ ಸಫಿಷಿಯನ್ಸಿ ನಮ್ಮಲ್ಲಿ ಇಲ್ಲ. ಸೊ ಹಂಗಾಗಿ ಅದನ್ನಲ್ಲಿ ನಾವು ಸೆಲ್ಫ್ ಸಫಿಷಿಯಂಟ್ ಆಗ್ಬೇಕು, ನಾವು ಅದರಲ್ಲಿ ನಾವು ನಮ್ಮಲ್ಲೇ ಅದನ್ನೆಲ್ಲ ಬೆಳೆಯಕ್ಕೆ ಒಂದು ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ. ಸೊ ಅದು 77 ವರ್ಷ ಆದ್ಮೇಲೆ ಅಟ್ಲೀಸ್ಟ್ ಈಗ್ಲಾದ್ರೂ ನಾವು ಅವುಗಳಲ್ಲಿ ಸೆಲ್ಫ್ ಸಫಿಷಿಯಂಟ್ ಆಗ್ಬೇಕು ಅಂತ ಅನ್ಸಿರೋಂಥದ್ದು ಒಂದು ಖುಷಿಯಾದ ವಿಚಾರನೆ. ಯಾಕೆಂತಂದ್ರೆ ಯಾವಾಗ್ಲೂ ಬೇಳೆಕಾಳು ಜಾಸ್ತಿ ಆಗ್ಬಿಡುತ್ತೆ ನಮ್ಮಲ್ಲಿ, ಈಗ ಅದಕ್ಕೆ ಅವಕಾಶ ಇದೆ ನಮ್ಮಲ್ಲೇ. ಈಗ ನಾರ್ತನ್ ಕರ್ನಾಟಕದಲ್ಲಿ ನಾವು ಹೆಚ್ಚು ಈಗಲೂ ಬೆಳೆಯೋಕೆ ಅವಕಾಶ ಇದೆ, ಈಗಲೂ ಅಲ್ಲೇ ಜಾಸ್ತಿ ಬೆಳೀತಾ ಇರೋದು, ಇನ್ನೂ ಅದನ್ನ ಹೆಚ್ಚು ಮಾಡುವಂತ ಅವಕಾಶಗಳಿದೆ. ಸೊ ಆ ತರದ ಒಂದು ಸ್ಪೆಷಲ್ ಫೋಕಸ್ ಅನ್ನ ಮಾಡಿ ಅದಕ್ಕೆ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡುವಂತ ಒಂದು ಯೋಚನೆ ಇದೆ. ಸೊ ಇನ್ನ ಬೇರೆ ನಿಮ್ಗೆ ನಾನು ತುಂಬಾ ಪ್ರಮುಖವಾದ ಅಂಶಗಳನ್ನ ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಇಷ್ಟ ಆಗಿದ್ದು ಏನು ಅಂತಂದ್ರೆ, ಈ ಎಜುಕೇಶನ್ MSME ಗೆ ಕೊಟ್ಟಂತದ್ದು ಒಂದು ಹೇಳ್ಬಿಟ್ಟು ಆಮೇಲೆ ಎಜುಕೇಶನ್ ಹೇಳ್ತೇನೆ. ಸೊ MSME ಅಲ್ಲಿ ಏನು ಅಂತಂದ್ರೆ, ಈ ಡೆಫಿನೇಷನ್ ಚೇಂಜ್ ಮಾಡಿರುವಂತದ್ದು ಒಂದು ಒಳ್ಳೆಯ ಕಾನ್ಸೆಪ್ಟ್ ಇದೆ. ಏನು ಡೆಫಿನೇಷನ್ ಚೇಂಜ್ ಮಾಡೋದು ಅಂತಂದ್ರೆ ಏನು ಅಂತಂದ್ರೆ, ಈಗ ಡಬಲ್ ಮಾಡಿದ್ದಾರೆ. ಈಗ ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ಡೆಫಿನೇಷನ್ ಚೇಂಜ್ ಆಗಿತ್ತು. ನಮ್ಮಲ್ಲಿ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ಮೈಕ್ರೋ ಇಂಡಸ್ಟ್ರೀಸ್ ಏನಿದೆಯಲ್ಲ, ಈ ಇಂಡಸ್ಟ್ರೀಸ್ ನಮ್ಮಲ್ಲಿ ಬಹುತೇಕ 99% ಇರೋದೇ ಮೈಕ್ರೋ ಇಂಡಸ್ಟ್ರೀಸ್. ಇನ್ನು ಮೀಡಿಯಮ್ ಸ್ಮಾಲ್ ಮೀಡಿಯಂ ಇರೋದೆಲ್ಲ ಇನ್ನು ಮಿಕ್ಕಿದ 0.5%, ಅರ್ಧ, 1% ಅಲ್ಲಿ ಅರ್ಧ ಇದ್ದಾರೆ ಅವರು. ಸೊ ಹಂಗಾಗಿ ನಾವು ಮೈಕ್ರೋ ಇಂಡಸ್ಟ್ರೀಸ್ಗೆ ಹೆಚ್ಚು ಒತ್ತು ಕೊಡ್ಬೇಕಾಗತ್ತೆ. ಬಟ್ ಡೆಫಿನೇಷನ್ ಅಲ್ಲಿ ಕೊಡುವಾಗ ಇವ್ರು ಏನ್ ಮಾಡಿದ್ದಾರೆ, ನಮ್ಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ 2.5% ಹೆಚ್ಚಳ ಮಾಡಿದ್ದಾರೆ, ಟರ್ನ್ ಓವರ್ ಅಲ್ಲಿ 2% ಹೆಚ್ಚಳ ಮಾಡಿದ್ದಾರೆ. ಸೊ ಏನ್ ಇವಾಗ ಇತ್ತು ಅದನ್ನ ಡಬಲ್ ಆಗುತ್ತೆ ಅದು ಅನ್ನುವಂಥದ್ದನ್ನ, ಈಗ 5 ಕೋಟಿ ಇದ್ರೆ 10 ಕೋಟಿ ಆಗುವಂಥದ್ದು. ಸೊ ಈ ತರದೊಂದು ಅಂಶಗಳಲ್ಲಿ ಬಂದಿರೋದ್ರಿಂದ ಇನ್ನಷ್ಟು MSME ಅಲ್ಲಿ ಅನುಕೂಲ ಆಗತ್ತೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಅವ್ರಿಗೆ ಲೋನ್ ಫೆಸಿಲಿಟಿ ಕೊಡೋದು, ಸ್ಟಾರ್ಟ್ಅಪ್ಸ್ಗೆ ಗ್ಯಾರಂಟಿ ಫಂಡ್ಸ್ ಕೊಟ್ಟಿರುವಂಥದ್ದು, ಅದೆಲ್ಲನೂ ನಿಮ್ಗೆ ಕಾಣಿಸುತ್ತೆ. ಸೊ ನಾನು ಮೇನ್ ಇವಾಗ ಎಜುಕೇಶನ್ ಅಲ್ಲಿ ನನಗೆ ಇಷ್ಟ ಆಗಿದೆ ಅಂತಂದ್ರೆ, ಈಗ ನಾವೆಲ್ಲವೂ ಮಾತಾಡ್ತಿರೋದು AI ಮಾಡುವಂತಹ ವಿಚಾರಗಳು. AI ಎಷ್ಟು ಉದ್ಯೋಗ ಕಳೆಯುತ್ತೆ, ಎಷ್ಟು ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ ಅಂತ. ಸೊ ನಾನು ಯಾವಾಗ್ಲೂ ಅದ್ರ ಕಡೆಗೆ ಹೆಚ್ಚು ಇವಾಗ ಇತ್ತೀಚೆಗೆ ನಾನು ಮಾತಾಡ್ತಿದ್ದೀನಿ. ಏನು ಅಂತಂದ್ರೆ, ಉದ್ಯೋಗಗಳನ್ನ ನೀವು ಕಳ್ಕೊಳ್ಳೋದು ನಿಜ. ಯಾಕಂದ್ರೆ ನೀವು ಹೊಸ ತಂತ್ರಜ್ಞಾನ ಬಂದ್ರೆ ಉದ್ಯೋಗ ಹೋಗುತ್ತೆ ಒಂದಷ್ಟು, ಆದ್ರೆ ಹೊಸ ಉದ್ಯೋಗಗಳು ಅದಕ್ಕಿಂತ ಹೆಚ್ಚು ಸೃಷ್ಟಿ ಆಗುತ್ತಲ್ಲ, ಅದನ್ನ ಗಳಿಸ್ಲಿಕ್ಕೆ ನಾನ್ ತಗೊಳ್ಳಿಕ್ಕೆ ರೆಡಿ ಇದ್ದೀನ ಅಂತ. ಸೊ ಆ ತರದೊಂದು 500 ಕೋಟಿಯ 3 ಪ್ರಾಜೆಕ್ಟ್ ಎಜುಕೇಶನ್ ಅಲ್ಲಿ ಕೊಟ್ಟಿದ್ದಾರೆ, 3 ಸೆಂಟರ್ಸ್ ಮಾಡಿ ಅಲ್ಲಿ ಟ್ರೈನ್ ಮಾಡೋದು ಅಂತದ್ದು. ಸೊ ಇನ್ನೂ ಹೆಚ್ಚು ಆಗ್ಬೇಕಿತ್ತು ಅಂತ ಸಹಜವಾಗಿ ಅನ್ಸುತ್ತೆ. ಬಟ್ ಅಟ್ಲೀಸ್ಟ್ ಶುರು ಆಗಿದೆಯಲ್ಲ ಅನ್ನುವಂಥ ಒಂದು ಖುಷಿನೂ ಅದರ ಜೊತೆಗೆ ಇದೆ. ಸೊ ನಿಮ್ಗೆ ಇನ್ನೂ ಅಷ್ಟು ಈ AI ಸೆಂಟರ್ಸ್ ಬರಬೇಕು, ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಹೆಂಗೆ ಇಂಟಿಗ್ರೇಟ್ ಮಾಡಿ ನಾವು ಆ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು ಅನ್ನುವಂಥದ್ದನ್ನ ಈಗ ನಾವು ಶುರು ಮಾಡ್ಬೇಕು. ಇಟ್ಸ್ ಹೈ ಟೈಮ್. ಯಾಕೆಂತಂದ್ರೆ ನಾವು ಮೊನ್ನೆ ಗಮನಿಸಿದೀವಿ, ಒಂದು ಡೀಪ್ ಸೀಕ್ ಅನ್ನುವಂಥ ಒಂದು AI ಇದು ಚೈನಾದಿಂದ ಬಂದ ತಕ್ಷಣ ಇಡೀ ವಿಶ್ವವೇ ಅದ್ರ ಕಡೆಗೆ ನೋಡುವಂತ, ಅಂದ್ರೆ ಹೊಸ ತಂತ್ರಜ್ಞಾನ ಯಾವ ಡಾಗಲೋಟದಲ್ಲಿ ಬೆಳೀತಾ ಇದೆ, ಅದಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ, ನಮ್ಮ ಯುವ ಜನತೆಯನ್ನ ನಾವು ಸಿದ್ಧಗೊಳಿಸ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇದು ನಾವು ಮತ್ತೆ ಇವಾಗ್ಲೂ ನಾವು ಏನ್ ಟ್ರೈನಿಂಗ್ ಕೊಡ್ತಾ ಇದೀವಿ ಅಂತಂದ್ರೆ ಮತ್ತೆ ಅದೇ ಟ್ರೆಡಿಷನಲ್ ಅಲ್ಲೇ ಟ್ರೈನಿಂಗ್ ಕೊಡ್ತಾ ಇದೀವಿ ಅನ್ನುವಂಥದ್ದು ಆಗ್ಬಾರ್ದು. ಹೊಸ ಇವಾಗ ಕೃಷಿಯಲ್ಲಿ ಕೂಡ AI ನ ಬಳಸ್ಬೋದು. ಬ್ಲಾಕ್ ನೀವು ಡೇಟಾ ಮೈನಿಂಗ್ ಮಾಡಿ ಅಲ್ಲಿ ಕೂಡ ಹೆಲ್ಪ್ ಮಾಡ್ಬೋದು, ಬ್ಲಾಕ್ ಚೈನ್ ಟೆಕ್ನಾಲಜಿನ ಬಳಸ್ಬೋದು. ಸೊ ಇವುಗಳನ್ನ ಹೆಂಗೆ ನಮ್ಮ ಕೃಷಿಕರು ಉಪಯೋಗಿಸ್ಕೋಬೇಕು, ನನಗೆ ಈ ತರದನ್ನ ಹೆಚ್ಚು ನಮ್ಮ ಜನಕ್ಕೆ ಕೊಡ್ಲಿ ಅನ್ನುವಂಥದ್ದು ನನ್ನ ಆಶಯ. ಯಾಕೆಂದ್ರೆ ನಾವ್ ಇದರಿಂದ ಹೊರಗೆ ಬರಕ್ ಆಗಲ್ಲ. ಇವೆ ಯಾವಾಗ್ಲೂ ಅಷ್ಟೇ, ತಂತ್ರಜ್ಞಾನ ಬದಲಾಗ್ತಿದ್ದಾಗಿನ ನಾನು ಮಾತ್ರ ಹೆಂಗೆ ಇರ್ತೀನಿ ಅನ್ನಕ್ಕಾಗಲ್ಲ. ಸೊ ಅದನ್ನ ಬಳಸ್ಲಿಕ್ಕೆ ಜನಕ್ಕೆ ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ಬೇಕು, ಅದನ್ನ ಮಾಡ್ಲಿ ಅನ್ನುವಂಥದ್ದು ನನ್ಗೆ ಯಾವಾಗ್ಲೂ ಅನಿಸ್ತಿರುತ್ತೆ. ಅದು ಸಣ್ಣ ಮಟ್ಟದಲ್ಲಾದ್ರೂ ಒಂದು ಆರಂಭ ಆಗಿದೆ ಅನ್ನುವಂಥದ್ದು ಒಂದು ಸಮಾಧಾನಕರವಾದ ಅಂಶ ಇದೆ. ಆಮೇಲೆ ಇನ್ನು ಆರೋಗ್ಯದ ವಿಚಾರದಲ್ಲಿ
ಮತ್ತೆ ಇದು ಹಳೇದೊಂದು ಸ್ಕೀಮ್ ಇತ್ತು, ಇದು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಕಳೆದ ಬಾರಿಯೂ ನಾವು ಗಮನಿಸಿದೀವಿ. ಇದನ್ನ ಮತ್ತೆ 50,000ದಷ್ಟು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ನ ಈ ಮಕ್ಕಳ ವಿಕಸನಗೊಳಿಸ್ಲಿಕ್ಕೆ, ಅವರಲ್ಲಿ ಈ ಕ್ರಿಯೇಟಿವಿಟಿ ಹೆಚ್ಚಿಸ್ಲಿಕ್ಕೆ, ಸೈಂಟಿಫಿಕ್ ಥಿಂಕಿಂಗ್ ನ ಹೆಚ್ಚು ಮಾಡ್ಲಿಕ್ಕೆ, ಈ ತರದೊಂದು ಮತ್ತೆ ಕ್ಯೂರಿಯಾಸಿಟಿ, ಇನೋವೇಷನ್, ಇವೆಲ್ಲ ಆ ಎಳೆಯ ಮನಸ್ಸುಗಳ ಮೇಲೆನೆ ಮಾಡ್ಲಿಕ್ಕೆ ಅಂತ ಮಾಡಿರೋದು. ಇವೆಲ್ಲವೂ ಇಂಪ್ಲಿಮೆಂಟ್ ಆದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಾಗತ್ತೆ ಅನ್ನೋಂಥದ್ದು. ಇನ್ನ ಸಹಜವಾಗಿ ನನಗೆ ಗೊತ್ತು, ನೀವು ನನಗೆ ಒಂದು ಪ್ರಶ್ನೆ ಕೇಳ್ತೀರಾ ಅಂತ, ಆ ಪ್ರಶ್ನೆಯ ಕಡೆಗೆ ಹೋಗ್ಬಿಡ್ತೀನಿ. ಕರ್ನಾಟಕಕ್ಕೆ ಇದರಿಂದ ಆದಂತ ಲಾಭ ಏನು ಅಂತ. ಯಾಕಂದ್ರೆ ನಿಮ್ ಜೊತೆಗೆ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ನನಗೆ ಕಿರಣ್ ಏನ್ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ಅಂತ ನನಗೆ ಗೊತ್ತಿದೆ. ಸೊ ಈಗ ಕರ್ನಾಟಕಕ್ಕೆ ಏನು ಇದರಿಂದ, ಎಲ್ಲ ಸರಿ ಇದೆ, ಕರ್ನಾಟಕಕ್ಕೆ ಇದರಿಂದ ಆದಂತ ಲಾಭ ಏನು ಅಂತ. ಸೊ ಕರ್ನಾಟಕಕ್ಕೆ ಆದಂತ ಲಾಭ ಏನು ಅಂತಂದ್ರೆ, ಒಂದು ಲಾಭನ ಕರ್ನಾಟಕಕ್ಕೆ ಆಗಿದೆ. ಅದೇನು ಅಂತಂದ್ರೆ, ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಒಂದಷ್ಟು ಹಣ ಜಾಸ್ತಿ ಬಂದಿದೆ ಸ್ಟೇಟ್ ಡೆವಲ್ಯೂಷನ್ಗೆ. ಅಂದ್ರೆ ನಮ್ದು ಹಕ್ಕಾಗಿರ್ಲಿಲ್ವಾ ಅಂದ್ರೆ ಖಂಡಿತ ನಮ್ಮ ಹಕ್ಕು, ನಾನು ಆತರ ಹೇಳ್ತಾ ಇಲ್ಲ, ಇದು ನಮ್ಮ ಹಕ್ಕಾಗಿತ್ತು. ಆದ್ರೆ ನಾವೇನು ಜನರಲಿ ಇವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಲಾಸ್ಟ್ ಟೈಮ್ಗೆ ಬಂದಿದ್ದೆಷ್ಟು, ಈ ಸರಿ ಬಂದದ್ದೆಷ್ಟು ಅಂತ ನೀವು ಯೋಚನೆ ಮಾಡಿದ್ರೆ, ಲಾಸ್ಟ್ ಟೈಮ್ ನಮಗೆ 46,932 ಕೋಟಿ ಬಂದಿತ್ತು. ಅಂದ್ರೆ ಸ್ಟೇಟ್ಗೆ ಏನ್ ಡೆವಲ್ಯೂಷನ್ ಮಾಡ್ತಾರೆ, ನಮ್ಮ ಹಕ್ಕೆ ಇದು. ಎಗೈನ್ ಐ ರಿಪೀಟ್ ದಟ್, ನಮ್ಮ ಹಕ್ಕದ ಬಗ್ಗೆನೇ ಹೇಳ್ತಾ ಇದ್ದೀನಿ, ನಮ್ಮ ಹಕ್ಕದು. ಅದು 10% ಜಾಸ್ತಿ ಆಗಿದೆ ಈ ಸರಿ. ಅದು ಈಗ ನಮಗೆ 51,876 ಕೋಟಿ ಇದೆ. ಇನ್ಫ್ಲೇಷನ್ ತೆಗೆದಾಕಿದ್ರೆ ಎಷ್ಟಾಯ್ತು ಅಂತಲೂ ನನಗೆ ಅನೇಕ ಸ್ನೇಹಿತರು ಕೇಳ್ತಿದ್ರು. ಸೊ ಇನ್ಫ್ಲೇಷನ್ ನೀವು ತೆಗೆದಾಕಿದ್ರೇನು 5% ಇನ್ಫ್ಲೇಷನ್ ಅಂದ್ರೂ ನಮ್ಗೆ 5% ಹೆಚ್ಚಳ ಆಗಿದೆ. ಅದು ಸಮಾಧಾನ ತಂದಿದ್ಯಾ ಅಂದ್ರೆ ಒಂದಷ್ಟು ಸಮಾಧಾನ ತಂದಿದೆ, ಇನ್ನಷ್ಟು ಆಗಬೇಕು ಅನ್ನೋಂಥದ್ದು ಸಹಜವಾಗಿ ನನ್ನ ಮನಸ್ಸಿಗೆ ಬರುತ್ತೆ. ಆಮೇಲೆ ನಾವು ಯಾಕಂದ್ರೆ ಈಗ ಸೌತ್ ಅಲ್ಲಿ ನೋಡಿ, ಈಗ ನಾವೇ ಹೆಚ್ಚು ತೆರಿಗೆಯನ್ನ ಕಟ್ತೀವಿ, ತೆರಿಗೆ ಕಟ್ಟೋರು ನಾವು ಹೆಚ್ಚು ಕಟ್ತೀವಿ. ಆದ್ರೆ ಸೆಕೆಂಡ್ ಹೈಯೆಸ್ಟ್ ಪೇಯಿಂಗ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್ ನಾವು. ಆದ್ರೂ ನಮ್ಗೆ ಇಲ್ಲಿ ನೋಡಿ, ತಮಿಳ್ನಾಡಿಗೆ ನಮ್ಗಿಂತ ಇಡೀ ಸೌತ್ ಅಲ್ಲಿ ಹೆಚ್ಚು ರಿಸೀವ್ ಮಾಡುವಂತ ಸ್ಟೇಟು ತಮಿಳ್ನಾಡು. ಯಾಕಂದ್ರೆ ಕಳೆದ ಬಾರಿನೂ ಅವ್ರದ್ದು ಜಾಸ್ತಿ ಇತ್ತು, ನಮ್ಗೆ ಹೋಲಿಸಿದ್ರೆ ಈ ಸರಿನೂ ಅವ್ರದ್ದು ಜಾಸ್ತಿ ಇದೆ. ಅವ್ರದ್ದಾದ್ಮೇಲೆ ಆಂಧ್ರ ಪ್ರದೇಶ. ತಮಿಳ್ನಾಡಿಗೆ 58,000 ಕೋಟಿ ಇದೆ, ಆಂಧ್ರ ಪ್ರದೇಶ್ಗೆ 57,000 ಕೋಟಿ, 57,566 ಕೋಟಿ ಇದೆ. ಕರ್ನಾಟಕಕ್ಕೆ 51,876 ಕೋಟಿ ಇದೆ. ಸೊ ಇದು ಖಂಡಿತ ಇನ್ನೂ ಹೆಚ್ಚಾಗಬೇಕು. ಸಮಾಧಾನದ ಅಂಶ ಅಂದ್ರೆ ಒಂದು 10% ಹೆಚ್ಚಾಗಿದೆಯಲ್ಲ ಅನ್ನುವಂಥದ್ದು. ನಮ್ಮ ಇದಕ್ಕೆ ಏನು ಸಬರ್ಬನ್ ರೈಲ್ಗೆ ಹಣ ಸಿಕ್ಕಿದೆ. ಸೊ ಈ ತರದ ಒಂದಷ್ಟು ಕಾಣುವಂತ ಅಂಶಗಳಿದೆ. ಇನ್ನಷ್ಟು ಹೆಚ್ಚು ಆಗಬೇಕಿತ್ತು ಅನ್ನೋಂಥದ್ದು ಸದಾ ಕಾಲಕ್ಕೆ ದಿಲ್ ಮಾಂಗ್ತಾ ಹೈ ಮೋರ್ ಅನ್ನೋ ತರದಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನಿಗೂ ಅನ್ಸುತ್ತೆ, ನಮ್ಮಲ್ಲೂ ಒಂದು ಏಮ್ಸ್ ಕೊಡ್ಬೇಕಿತ್ತು, ನಮ್ಮಲ್ಲೂ ಇನ್ನೂ ಒಂದು ಹೆಚ್ಚು ರಾಯಚೂರಲ್ಲಿ ಒಂದಿಷ್ಟು ರಾಯಚೂರು ನಿರೀಕ್ಷೆ ಇತ್ತು, ರಾಯಚೂರಿಗೆ. ಹಾ, ಈ ತರದೆಲ್ಲವನ್ನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿ ನಮ್ಗೆ ಕೊಡ್ಲಿ, ಈ ತರದೊಂದು ಆಸೆಗಳು ನಮಗೂ ಖಂಡಿತ ಇದಕ್ಕೆ ದುಡ್ಡು ಕೊಡ್ಲಿ ಅನ್ನುವಂಥದ್ದು ಇದ್ದೇ ಇದೆ. ಸೊ ಇದಿಷ್ಟು ಒಂದು ಮಟ್ಟಕ್ಕೆ ನಿಮ್ಗೆ ಮೈನ್ ಆಸ್ಪೆಕ್ಟ್ಸ್ ಆಫ್ ದಿ ಬಜೆಟ್ ಏನಿದೆ ಅವುಗಳ ಬಗ್ಗೆ ನಾನು ಇವಾಗ ಹೇಳಿದ್ದೀನಿ. ಇನ್ನೇನಾದ್ರೂ ಇದ್ರೆ ನಮ್ಮ ಎಸ್, ಇದು ಹೆಸರಾಂತ ತಜ್ಞರಾದಂತಹ ಕೇಶವ್ ಅವರ ವಿಶ್ಲೇಷಣೆ. ನಾನು ಅಲ್ಲಿ ಯಾಕೆ ಅವ್ರಿಗೆ ಹೆಚ್ಚು ನಾವೇನು ಕ್ವಶನ್ ಮಾಡಿದ್ವಿ, ತಜ್ಞರ ಮಾತುಗಳನ್ನೇ ಬಿಟ್ಟಿದ್ವಿ. ನಮ್ಮ ರಾಜಕೀಯ ವಿಶ್ಲೇಷಣೆ, ನಮ್ಮ ವಿಶ್ಲೇಷಣೆ ಬೇರೆ, ಈ ತಜ್ಞರ ಮಾತುಗಳಷ್ಟು ನಿಮ್ಗೆ ಕೇಳಿಸ್ತಾ ಇದೀವಿ. ಇದಾಗಿತ್ತು ಇವತ್ತು ನಮ್ಮ ವಿಶ್ಲೇಷಣೆ. ಇನ್ನೊಂದು ವಿಶ್ಲೇಷಣೆ ನಾಳೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ, ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ. ಮಾತನಾಡಿಕ್ಕೆ ಧನ್ಯವಾದಗಳು ಸರ್, ನಮಸ್ಕಾರ.